ಏನ್ ಗೊತ್ತಾಯ್ತಪ್ಪ ಅಂತ ಅಂದ್ರೆ, ಸೊ ನಾವ್ ಇವಾಗ ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಬಗ್ಗೆ ಮಾಹಿತಿಯನ್ನ ನಾವು ಪಡ್ಕೊತಾ ಇದೀವಿ ಅಲ್ವಾ. ಸೊ ಈ ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಬಗ್ಗೆ ನಾವು ಹೌದು. ಮಾಹಿತಿ ತಗೋತಾ ಇದೀವಿ ಅಂದ್ರೆ ಇದ್ರಲ್ಲಿ ಈ ಸಬ್ಸ್ಟೇಷನ್ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊತಾ ಇದೀವಿ. ಸಬ್ಸ್ಟೇಷನ್ ನ ಉಪಕೇಂದ್ರ ಅಂತ ಹೇಳಿ ಕರಿತೀವಿ. ಸೊ ಈ ಸಬ್ಸ್ಟೇಷನ್ ಅಂತ ಅಂದ್ರೆ ಏನು, ಇಲ್ಲಿ ಒಂದು ನಾವೀಗ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಪವರ್ ಅನ್ನ ಹೇಗೆ ಜನರೇಟ್ ಮಾಡ್ತೀವಿ ಅನ್ನೋದನ್ನ ನಾವು ನೋಡಿದ್ವಿ. ಅದನ್ನ ಪವರ್ ಜನರೇಟಿಂಗ್ ಸ್ಟೇಷನ್ ಅಂತ ಕೂಡ ಕರ್ದ್ವಿ ಆ ಜಾಗವನ್ನ. ಸೊ ಪವರ್ ಜನರೇಟಿಂಗ್ ಸ್ಟೇಷನ್ ಗಳಲ್ಲಿ ನಾವು ಏನ್ ಮಾಡ್ತಿದ್ವಿ, ಎಲೆಕ್ಟ್ರಿಕಲ್ ಪವರ್ ಅನ್ನ ಜನರೇಟ್ ಮಾಡ್ತಾ ಇದೀವಿ. ಹಾಗಾದ್ರೆ ಇವುಗಳನ್ನ ನಾವು ಎಲ್ಲಿಗೆ ನಾನು ಜನರೇಟ್ ಮಾಡಿ ಸುಮ್ನೆ ಸ್ಟೋರ್ ಮಾಡಿ ಇಟ್ಕೊಳ್ಳಾ ಎನರ್ಜಿಯನ್ನ, ಅಥವಾ ಯಾರಿಗಾರ ಖರ್ಚು ಮಾಡೋದಕ್ಕೆ ಕೊಡ್ಲಾ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಸೊ ಎನರ್ಜಿಯನ್ನ ನಾನು ಜನರೇಟ್ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲಿಗೆ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಅಂತ ಅಂದಾಗ ಅದು ಕಸ್ಟಮರ್ ಕಡೆಗೆ ಹೋಗ್ಬೇಕಾಗತ್ತೆ ಅಲ್ವಾ. ನಾವೀಗ ಮನೇಲಿ ಕೂತ್ಕೊಂಡು ಪವರ್ ಬಳಸ್ತಾ ಇದೀವಿ, ನಾವು ಕಸ್ಟಮರ್, ವಿ ಆರ್ ನಾಟ್ ಎ ಜನರೇಟರ್. ಸೊ ಹಾಗಾದ್ರೆ ನಾವು ಜನರೇಟ್ ಮಾಡ್ತಾ ಇಲ್ಲ, ನಾವು ಯೂಸ್ ಮಾಡ್ಕೋತಾ ಇದೀವಿ, ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡಿದೀವಿ, ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು. ಸೊ ನಮ್ಮ ಮನೆಗೇನೆ ನಮಗ್ ಲೈಟ್ ಬರ್ತಾ ಇದೆ, ಬೆಳಕ್ ಬರ್ತಾ ಇದೆ, ಬಟ್ ಜನರೇಟ್ ಆಗ್ತಾ ಇರೋದೆಲ್ಲಿ, ಯಾವ್ದೋ ಒಂದು ದೂರದ ಜಾಗದಲ್ಲಿ. ಸೊ ಹಾಗಾಗಿ ಈ ಒಂದು ಜನರೇಟಿಂಗ್ ಪವರ್ ಸ್ಟೇಷನ್ ಇಂದ ಉತ್ಪತ್ತಿಯಾದಂತಹ ಎಲೆಕ್ಟ್ರಿಕಲ್ ಪವರ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಲೋಡ್ ಸೆಂಟರ್ ಗಳ ದೂರದಲ್ಲಿ ಏನ್ ಮಾಡಿರ್ತವೆ, ಇನ್ಸ್ಟಾಲ್ ಆಗಿರ್ತವೆ, ಅದು ದೂರದಲ್ಲಿ ಇರುತ್ತೆ. ಹಾಗಾಗಿ ಈ ಪವರ್ ಜನರೇಟಿಂಗ್ ಸ್ಟೇಷನ್ ಮತ್ತೆ ಕನ್ಸ್ಯೂಮರ್ ಅಂತಂದ್ರೆ ನಾವು ಬಳಕೆ ಮಾಡುವಂತಹ ಪವರ್ ನ ಯುಟಿಲೈಸ್ ಮಾಡ್ಕೊಳ್ಳೋಂಥವ್ರು ಗ್ರಾಹಕರು ಅಥವಾ ಕನ್ಸ್ಯೂಮರ್ ಅಂತ ಹೇಳಿ ಕರಿತೀವಿ. ಇವ್ರಿಬ್ರನ್ನ ನಡುವೆ ಒಂದು ಕಮ್ಯುನಿಕೇಶನ್ ನ ಬೆಳೆಸ್ಬೇಕಾಗತ್ತೆ. ಅಂದ್ರೆ ಪವರ್ ಜನರೇಟಿಂಗ್ ಸ್ಟೇಷನ್ ಮತ್ತೆ ಕನ್ಸ್ಯೂಮರ್ ಇವರಿಬ್ರು ಬಹಳ ದೂರದಲ್ಲಿ ಇರ್ತಾರೆ. ಮಧ್ಯದಲ್ಲಿ ಒಂದು ಸ್ಟೇಷನ್ ಅನ್ನ ನಾನು ಪ್ರಿಪೇರ್ ಮಾಡ್ಬೇಕತ್ತೆ. ಆ ಜಾಗವನ್ನ ನಾನು ಸಬ್ ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನಾನ್ ಯಾಕೆ ಸಬ್ಸ್ಟೇಷನ್ ಮಾಡ್ಕೋಬೇಕು ಅಂದ್ರೆ, ಜನರೇಟಿಂಗ್ ಸ್ಟೇಷನ್ ಅಲ್ಲಿ ತಯಾರಾಗಿದಂತಹ ಸಪ್ಲೈ ಎಲೆಕ್ಟ್ರಿಕಲ್ ಪವರ್ ಪ್ಯೂರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ, ಈಗಾಗ್ಲೇ ನಿಮ್ಗೆ ಗೊತ್ತಿದೆ ರೆಕ್ಟಿಫೈಯರ್ ಆಗ್ಬೇಕು ಅಂತ ಹೇಳ್ತೀವಿ ಅಲ್ವಾ. ಸೊ ಎ ಅನ್ನ ಪಲ್ಸಿ ನಮ್ಗೆ ಪ್ಯೂರ್ಲಿ 50 ಸೈಕಲ್ಸ್ ಗೆ ಜನರೇಟ್ ಆಗಿರಲ್ಲ, ಅಲ್ಲಿ ವ್ಯತ್ಯಾಸಗಳಿರ್ತವೆ. ಅವನ್ನೆಲ್ಲ ಫಿಲ್ಟರಿಂಗ್ ಮಾಡ್ಕೊಂಡು ನಮಗೆ ಕಸ್ಟಮರ್ ಸೈಡ್ ಗೆ ಕೊಡ್ಬೇಕಾಗತ್ತೆ. ಹಾಗಾಗಿ ಸಬ್ಸ್ಟೇಷನ್ ಗಳಲ್ಲಿ ಈ ಕಾರ್ಯಗಳನ್ನ ಮಾಡ್ತೀವಿ. ಈ ಫಿಗರ್ ಅಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿ ನಮಗೆ ಇದನ್ನ ಹೇಗೆ ಎಲ್ಲಿ ಹಂಚಬೇಕು ಅನ್ನೋ ಒಂದು ಸ್ವಿಚಿಂಗ್ ಸ್ಟೇಷನ್ ಗಳು ಕೂಡ ಅಗತ್ಯತೆ ಇರುತ್ತೆ. ಹಾಗಾಗಿ ಈ ಜನರೇಟಿಂಗ್ ಸ್ಟೇಷನ್ ಇಂದ ನಾವು ಕನ್ಸ್ಯೂಮರ್ ಗೆ ಕಳಿಸ್ಬೇಕಾದ್ರೆ ಸ್ವಿಚಿಂಗ್ ಸ್ಟೇಷನ್ ಗಳ ಅವಶ್ಯಕತೆ ಇದೆ. ಆ ಸ್ವಿಚಿಂಗ್ ಸ್ಟೇಷನ್ ಗಳನ್ನ ನಾವು ಸಾಮಾನ್ಯವಾಗಿ ಸಬ್ ಸ್ಟೇಷನ್ ಗಳೆಂದು ಕರೆಯುತ್ತೇವೆ. ಹಾಗಾದ್ರೆ ಈ ಸಬ್ಸ್ಟೇಷನ್ ಗಳಲ್ಲಿ ಏನ್ ಮಾಡುತ್ತೆ, ಇಲ್ಲಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಅನ್ನ ಪ್ರಮುಖ ಭಾಗವಾಗಿ ಏನೇನಿದೆಪ್ಪ ಅಂತಂದ್ರೆ, ಜನರೇಟಿಂಗ್ ಸ್ಟೇಷನ್ ಇಂದ ಬರುವಂತಹ ಪವರ್ ಅದನ್ನ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂತ ಹೇಳ್ತೀವಿ, ಮತ್ತೆ ಅದ್ರ ಮುಂದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಇವುಗಳ ನಡುವೆ ನೆಟ್ವರ್ಕ್ ಅಥವಾ ಸಂಪರ್ಕವನ್ನ ರೂಪಿಸಿರುತ್ತೆ. ಸಬ್ಸ್ಟೇಷನ್ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ, ವಿದ್ಯುತ್ ವ್ಯವಸ್ಥೆ ಅಂದ್ರೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಏನಿದೆ ಅಲ್ಲಿ ಪ್ರಮುಖವಾಗಿ ಜನರೇಟಿಂಗ್ ಸ್ಟೇಷನ್, ಟ್ರಾನ್ಸ್ಮಿಷನ್ ಸ್ಟೇಷನ್, ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ ಗಳ ನಡುವೆ ಒಂದು ಕನೆಕ್ಷನ್ ನ ಎಸ್ಟಾಬ್ಲಿಷ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಾವು ಬಳಸ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ನಾವು ಸಬ್ಸ್ಟೇಷನ್ ಗಳಲ್ಲಿ ಮುಖ್ಯವಾಗಿ ಬಳಸುವಂತಹ ಕಾಂಪೋನೆಂಟ್ಸ್ ಗಳೇನಪ್ಪಾ ಅಂದ್ರೆ ಬಸ್ ಬಾರ್ಗಳು, ಸ್ವಿಚ್ ಗೇರ್ಗಳು, ಮತ್ತೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು, ಹಾಗೆ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇಸ್ ನಥಿಂಗ್ ಬಟ್ ಕರೆಂಟ್ ಟ್ರಾನ್ಸ್ಫಾರ್ಮರ್. ಹಾಗೆ ಕರೆಂಟ್ ಕಾಂಪೋನೆಂಟ್ ಗಳನ್ನ ನಾವಿಲ್ಲಿ ಜೋಡಣೆ ಮಾಡಲಾಗಿರುತ್ತೆ. ಏನೇನಿರುತ್ತಪ್ಪ ಸಬ್ಸ್ಟೇಷನ್ ಗಳಲ್ಲಿ ಅಂತ ಅಂದ್ರೆ, ಬಸ್ ಬಾರ್, ಸ್ವಿಚ್ ಗೇರ್, ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂಡ್ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಗಳು ಇರ್ತವೆ. ಸೊ ಹಾಗಾದ್ರೆ ಈಗ ಸಬ್ಸ್ಟೇಷನ್ ಕೆಲಸ ಏನಪ್ಪಾ, ಫಂಕ್ಷನ್ ಆಫ್ ಸಬ್ಸ್ಟೇಷನ್ ಏನಪ್ಪಾ ಅಂತಂದ್ರೆ, ನಮಗೆ ಜನರೇಟಿಂಗ್ ಸ್ಟೇಷನ್ ಗಳಲ್ಲಿ ನಾವು ಈಗಾಗ್ಲೇ ಶಕ್ತಿಯಿಂದ ಮುಖಾಂತರ ನಾವು ಯಾವುದೋ ಒಂದು ಶಕ್ತಿಯ ರೂಪವನ್ನ ಎಲೆಕ್ಟ್ರಿಕಲ್ ಶಕ್ತಿಯನ್ನಾಗಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಏನಾಗುತ್ತೆ, ಹೆಚ್ಚಿನ ವೋಲ್ಟೇಜ್ ಅನ್ನ ನಾವು ಅಲ್ಲಿ ಏನ್ ಮಾಡುತ್ತೆ, ಎನರ್ಜಿ ಏನಾಗಿರುತ್ತೆ ಜನರೇಟ್ ಆಗಿರುತ್ತೆ, ಅಲ್ಲಿಂದ ಪಡ್ಕೊಂತೀವಿ. ಆ ಎನರ್ಜಿಯನ್ನ ಪಡ್ಕೊಂಡು ಟ್ರಾನ್ಸ್ಮಿಷನ್ ಲೈನ್ ಗಳ ಮುಖಾಂತರ ಏನ್ ಮಾಡ್ತೀವಿ, ಸ್ವಿಚಿಂಗ್ ಮಾಡ್ತೀವಿ. ಈ ಸ್ವಿಚಿಂಗ್ ಮಾಡುವ ಕಾರ್ಯಾಚರಣೆಯನ್ನ ನಾವೇನ್ ಮಾಡ್ತಾ ಇದೀವಿ, ನಾನು ಪಡ್ಕೋತಾ ಇರೋದು ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಹೆವಿ ವೋಲ್ಟೇಜ್ ಎನರ್ಜಿ ಸಪ್ಲೈ ಅನ್ನ ಪಡ್ಕೋತಾ ಇದೀವಿ. ಆದ್ರೆ ಟ್ರಾನ್ಸ್ಮಿಷನ್ ಲೈನ್ ತಗೊಂಬಂದಾಗ ನಾವ್ ಅದನ್ನ ಏನ್ ಮಾಡ್ತೀವಿ, ಸ್ಟೆಪ್ ಡೌನ್ ಮಾಡ್ಕೊಂತೀವಿ. ಸೊ ಅಂದ್ರೆ ವೋಲ್ಟೇಜ್ ಅನ್ನ ಕಡಿಮೆ ಮಾಡ್ಕೋತೀವಿ. ಹಾಗಾಗಿ ಈ ಸಬ್ಸ್ಟೇಷನ್ ಮುಖ್ಯ ಕೆಲಸ ಆಗಿರುತ್ತೆ. ಹಾಗಾದ್ರೆ ನಮಗೆ ಕೆಲವು ಫಾಲ್ಟ್ ಗಳಿರ್ಬೋದು ಈ ಒಂದು
ಜನರೇಟಿಂಗ್ ಮಾಡಿದಾಗ ನಾನು ಟ್ರಾನ್ಸ್ಮಿಷನ್ ಮಾಡುವಾಗ, ಹಾಗಾಗಿ ಯಾವುದೇ ದೋಷಗಳು ಅಥವಾ ಫಾಲ್ಟ್ಗಳು ಬಂದಾಗ ಅದಕ್ಕೆ ಅಂತ ಕೆಲವು ಎಕ್ವಿಪ್ಮೆಂಟ್ ಗಳನ್ನ ಇಟ್ಟಿದ್ದೇವೆ. ನಾವು ಆಲ್ರೆಡಿ ನೋಡಿದ್ವಿ, ಫಿಗರ್ ಡ್ರಾ ಮಾಡುವಾಗ ನೋಡ್ತಾ ಇದೀವಿ. ಏನಿತ್ತು, ಸರ್ಕ್ಯೂಟ್ ಬ್ರೇಕರ್ ಗಳಂತ ಹೇಳಿ ನಾವು ನೋಡಿದ್ವಿ. ಆ ಸರ್ಕ್ಯೂಟ್ ಬ್ರೇಕರ್ ಗಳನ್ನ ನಾವೇನ್ ಮಾಡತ್ತೆ, ಯಾವುದೇ ಫಾಲ್ಟ್ ಆ ಒಂದು ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ಬಂತು ಅಂದ ತಕ್ಷಣ ಇಮಿಡಿಯೇಟ್ಲಿ ಸರ್ಕ್ಯೂಟ್ ಬ್ರೇಕರ್ ಏನ್ ಮಾಡುತ್ತೆ, ಆ ಒಂದು ಕಾಂಪೋನೆಂಟ್ಸ್ ಅನ್ನ ಡಿಸ್ಕನೆಕ್ಟ್ ಮಾಡುತ್ತೆ ಸರ್ಕ್ಯೂಟ್ ಇಂದ. ಸೊ ಹಾಗಾದಾಗ ಸೇಫ್ಟಿ ಆಗಿ ವರ್ಕ್ ಮಾಡುತ್ತೆ ಈ ಸರ್ಕ್ಯೂಟ್ ಬ್ರೇಕರ್ಗಳು. ಹಾಗಾಗಿ ಈ ಸಬ್ಸ್ಟೇಷನ್ ಗಳಲ್ಲಿ ನಮ್ಗೆ ಯಾವಾಗ್ಲೂ ಪ್ರೊಟೆಕ್ಟಿಂಗ್ ಡಿವೈಸ್ ಗಳನ್ನ ಹೆಚ್ಚಾಗಿ ಬಳಸಲ್ಲ. ಈಗ ನೀವಾಗ್ಲೇ ನೋಡಿದ್ರೆ ಫಿಗರ್ ಅಲ್ಲಿ ನಾವು ನೋಡಿದಾಗ ಏನೇನಿತ್ತು, ಫಿಗರ್ ಅಲ್ಲಿ ನಮಗೆ ಸಬ್ಸ್ಟೇಷನ್ ಬಂದಾಗ ನಾವು ಇಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಹೈ ವೋಲ್ಟೇಜ್ ಟವರ್ ಗಳು ನೋಡಿದ್ವಿ, ಸ್ಟೆಪ್ ಡೌನ್ ಸಬ್ಸ್ಟೇಷನ್ ಗಳು ನೋಡ್ತೀವಿ. ಇಲ್ಲೆಲ್ಲ ಈ ತರ ಕಾಂಪೋನೆಂಟ್ಸ್ ಗಳನ್ನ ನಾವೀಗ ಆಲ್ರೆಡಿ ಪವರ್ ಪ್ಲಾಂಟ್ ಅಲ್ಲಿ ನೋಡಿದ್ವಿ. ಸೊ ಏನ್ ಕಾಣ್ತಾ ಇದೆಯಪ್ಪ ಅಂತ ಅಂದ್ರೆ, ನಮಗಿಲ್ಲಿ ಅರ್ಥನಿಂಗ್ ಆದಾಗ ಅಂದ್ರೆ ಮಿಂಚು ಬಂಧಕಗಳನ್ನ ಅಳವಡಿಸಿರ್ತಾರೆ ಸಬ್ಸ್ಟೇಷನ್ ಗಳಲ್ಲಿ, ಹಾಗೆ ಸರ್ಕ್ಯೂಟ್ ಬ್ರೇಕರ್ ಗಳನ್ನ ಅಳವಡಿಸಿರ್ತಾರೆ. ಯಾವುದೇ ಒಂದು ಸುರಕ್ಷಿತವಾದ ವೋಲ್ಟೇಜ್ ಬಂತು ಅಂತ ಅಂದ್ರೆ ಎಂಟೈರ್ ಸಿಸ್ಟಮ್ಸ್ ಎಲ್ಲ ಕೊಲ್ಯಾಪ್ಸ್ ಆಗೋ ಬದಲು ಅದನ್ನ ನಾವು ಸೇಫ್ಟಿ ಆಗಿ ನಾವೇನ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ಕೋತಾ ಇದೀವಿ. ಹಾಗಾಗಿ ಇಲ್ಲಿ ಸಬ್ಸ್ಟೇಷನ್ ಗಳಲ್ಲಿ ಪ್ರೊಟೆಕ್ಟಿಂಗ್ ಡಿವೈಸ್ ಗಳನ್ನ ಬಳಸಲಾಗಿರುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, ಸುರಕ್ಷತಾ ಸಾಧನ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಮಾಡ್ಬೇಕಾಗತ್ತೆ. ಪವರ್ ಫ್ಯಾಕ್ಟರ್ ಅಂತ ಅಂದ್ರೆ ಯಾವುದೇ ಒಂದು ಸಪ್ಲೈಯಲ್ಲಿ ನಿಮ್ಗೆ ಏನಾಗ್ಬೋದು, ಲ್ಯಾಗಿಂಗ್ ಲೀಡಿಂಗ್ ಅಂತ ಹೇಳಿ ನಾವೀಗಾಗ್ಲೇ ನೋಡಿದೀವಿ. ಸೊ ಆ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ನ ಕೂಡ ನಾವಿಲ್ಲಿ ಮಾಡ್ತೀವಿ. ಯಾಕೆಂದ್ರೆ ಲೈನ್ ಅಲ್ಲಿ ಬರ್ತಿದೆ, ಟ್ರಾನ್ಸ್ಫಾರ್ಮರ್ ಇದೆ, ಟ್ರಾನ್ಸ್ಫಾರ್ಮರ್ ಒಂದು ಇಂಡಕ್ಟರ್ ಆಗಿ ವರ್ಕ್ ಮಾಡ್ತಿರುತ್ತೆ, ಹಾಗೆ ಇಲ್ಲಿ ಕೆಪಾಸಿಟರ್ ಗಳನ್ನ ಬಳಸಿರ್ತಾರೆ. ಹಾಗಾಗಿ ಇಲ್ಲಿ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಆಗೋದು ಮುಖ್ಯ ಆಗಿರುತ್ತೆ. ಹಾಗಾಗಿ ಇವಕ್ಕೆ ಸಿಂಕ್ರೋನಸ್ ಕಂಡೆನ್ಸರ್ ಗಳನ್ನ ನಾವೇನ್ ಮಾಡಿರ್ತಾರೆ, ಅಳವಡಿಸಿರ್ತಾರೆ. ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಗೆ ಯಾವ್ದನ್ನ ಅಳವಡಿಸಿದಾರಪ್ಪ ಅಂದ್ರೆ ಸಿಂಕ್ರೋನಸ್ ಕಂಡೆನ್ಸರ್ಸ್, ಅಂದ್ರೆ ಕೆಪಾಸಿಟರ್ ಅಂತ ಹೇಳ್ತೀವಿ. ಸಿಂಕ್ರೋನಸ್ ಕೆಪಾಸಿಟರ್, ಕಂಡೆನ್ಸರ್ ಗೆ ಮತ್ತೊಂದು ಹೆಸರು ಕೆಪಾಸಿಟರ್ ಅಂತ ಹೇಳಿ. ದೊಡ್ಡ ಸೈಜ್ ನಲ್ಲಿರುವಂತಹ ಸಿಂಕ್ರೋನಸ್ ಕಂಡೆನ್ಸರ್ ಗಳನ್ನ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬಳಸಲಾಗಿರುತ್ತೆ ಇನ್ನು ಸಬ್ಸ್ಟೇಷನ್ ಗಳಲ್ಲಿ. ಹಾಗೆ ನಾವು ಈ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಅಲ್ಲಿ ನಮ್ಗೆ ಈ ಒಂದು ವಿದ್ಯುತ್ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ, ಇದನ್ನ ಒಂದು ಆನ್ ಮಾಡಿ ಬಿಟ್ಟು ಸುಮ್ಮನೆ ಇರೋ ಹಾಗಿಲ್ಲ. ಸೊ ಇದನ್ನ ನಾವು ಅವಾಗವಾಗ ಆಪರೇಟಿಂಗ್ ಮೋಡ್ ಅನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಇನ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ ಅಥವಾ ಮೇಲ್ವಿಚಾರಣೆಯನ್ನ ಮಾಡ್ಬೇಕಾಗತ್ತೆ. ಹೇಗೆ ಮಾಡ್ತೀವಿ ಅದನ್ನೆಲ್ಲ ಅಂತ ಅಂದಾಗ, ನಾವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಗಳನ್ನ ಇಲ್ಲಿ ಬಳಕೆಯನ್ನ ಮಾಡಿರ್ತಾರೆ. ಸಬ್ಸ್ಟೇಷನ್ ಗಳಲ್ಲಿ ಒಂದೊಂದು ಟ್ರಾನ್ಸ್ಫಾರ್ಮರ್ ಗಳ ಹತ್ರ ನಿಮಗೆ CT/PT ಅನ್ನೋ ಒಂದು ಪದವನ್ನ ಕೇಳಿಸ್ಕೊಳ್ಳಿ. CT ಅಂದ್ರೆ ಕರೆಂಟ್ ಟ್ರಾನ್ಸ್ಫಾರ್ಮರ್, PT ಅಂದ್ರೆ ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಬರುವ ವೋಲ್ಟೇಜ್ ಎಷ್ಟು ಅಂತ ಮೆಜರ್ ಮಾಡ್ಕೊಳ್ಳುವಂತ ಇನ್ಸ್ಟ್ರೂಮೆಂಟ್ ನ PT ಅಂತ ಹೇಳಿ ಕರಿತೀವಿ, ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ಕರಿತೀವಿ. ಅಲ್ಲಿಗೆ ಒಂದು ಮೀಟರ್ ಅಳವಡಿಕೆ ಆಗಿರುತ್ತೆ. ನೆಕ್ಸ್ಟ್ CT ಅಂದ್ರೆ ಕರೆಂಟ್ ಎಷ್ಟು ಬರ್ತಿದೆ, ಅದು ಕರೆಂಟ್ ಟ್ರಾನ್ಸ್ಫಾರ್ಮರ್ ಗೆ ಅಳವಡಿಕೆ ಮಾಡ್ತೀವಿ. ಸೊ ಅವಾಗ ಎಷ್ಟು ಕರೆಂಟ್ ಇಲ್ಲಿ ಬರ್ತಾ ಇದೆ, ಹೋಗ್ತಾ ಇದೆ, ಎಲ್ಲಾ ಡೀಟೇಲ್ಸ್ ಗಳನ್ನ ನಾವು ಈ CT/PT ಗಳಲ್ಲಿ ಪ್ರತಿಯೊಂದು ಕನೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಮೆಜರ್ ಆಗ್ತಾ ಇರುತ್ತೆ, ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಈಗ ನಮ್ಗೆ ಕ್ಲಾಸಿಫಿಕೇಶನ್ ಆಫ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಏನು ಸಬ್ಸ್ಟೇಷನ್ ನ ಕ್ಲಾಸಿಫಿಕೇಶನ್ ಮಾಡ್ಬೇಕಾಗತ್ತೆ, ಯಾವ್ದ್ರ ಮೇಲೆ ಮಾಡ್ತೀವಿ, ಎಷ್ಟು ಸರ್ವಿಸ್, ಯಾವ ರೀತಿ ಸರ್ವಿಸ್, ಹೇಗೆ ಕನ್ಸ್ಟ್ರಕ್ಷನ್ ಆಗಿದೆ, ಇವುಗಳ ಮೇಲೆ ನಾವು ಈ ಒಂದು ಸಬ್ಸ್ಟೇಷನ್ ಗಳನ್ನ ಏನ್ ಮಾಡ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ತೀವಿ. ಹಾಗಾದ್ರೆ ಎಷ್ಟು, ಈಗ ಫಾರ್ ಎಕ್ಸಾಂಪಲ್ ನನಗೆ ಕಡಿಮೆ ವೋಲ್ಟೇಜ್ ಆದ್ರೆ ಸಾಕಪ್ಪ, ನಂಗೆ ಸಿಂಗಲ್ ಫೇಸ್ ಸಪ್ಲೈ ಸಾಕು ಅಂತ, ಇನ್ನೋರು ಇಲ್ಲ 3 ಫೇಸ್ ಬೇಕು ಅಂತಾರೆ. ಸೊ ಹಾಗಾದಾಗ ಏನಾಯ್ತು, ಇಲ್ಲಿ ನಮ್ಗೆ ನಮ್ಮ ಒಂದು ಸರ್ವಿಸ್ ಏನಿದೆ, ಕನ್ಸ್ಯೂಮರ್ಸ್ ಗೆ ಏನ್ ಬೇಕು, ಗ್ರಾಹಕರಿಗೆ ಏನ್ ಬೇಕು, ಆ ಒಂದು ವ್ಯವಸ್ಥೆಯ ಮೇಲೆ ಇವ್ರು ಏನ್ ಮಾಡ್ಬೇಕಾಗತ್ತೆ, ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಗಳನ್ನ ಮತ್ತೆ ಸ್ವಿಚಿಂಗ್ ಐಸೋಲೇಟರ್ ಗಳನ್ನ, ಇವುಗಳನ್ನ ಕನ್ವರ್ಟಿಂಗ್ ಸಬ್ಸ್ಟೇಷನ್ ಗಳನ್ನಾಗಿ ಇಲ್ಲಿ ಡಿವೈಡ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ, ಹೆವಿ ಬೇಕಾ, ಮೀಡಿಯಂ ಬೇಕಾ, ಲೋ ಬೇಕಾ, ಸೊ ಎಲ್ಲಿ ಕಳಿಸ್ಬೇಕು ಅನ್ನೋ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಸಬ್ಸ್ಟೇಷನ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅವು ಯಾವ್ಯಾವಪ್ಪ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್, ಸ್ವಿಚಿಂಗ್ ಸಬ್ಸ್ಟೇಷನ್, ಕನ್ವರ್ಟಿಂಗ್ ಸಬ್ಸ್ಟೇಷನ್ ಅಂತ ತಿಳ್ಕೊಂತೀವಿ. ಸೊ ನೆಕ್ಸ್ಟ್ ಈಗ ಈ ಫಿಗರ್ ಅಲ್ಲಿ ನೀವು ನೋಡ್ತಿದ್ದೀರಾ ಪವರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು ಹೇಗೆ ಅಂತ ಹೇಳಿ. ಸೊ ಈ ಫಿಗರ್ ಅಲ್ಲಿ ಕಾಣ್ತಾ ಇದೆ ಏನೇನು ಇಲ್ಲಿ ಪವರ್
ಪ್ಲಾಂಟ್ ಇದು ಇಟ್ ಇಸ್ ಲೈಕ್ ನಿಮ್ಗೆ ಯಾವ್ದು ಪವರ್ ಪ್ಲಾಂಟ್ ಆಗಿರ್ಬೋದು, ಯಾವ್ದಾರ ಆಗಿರ್ಬೋದು, ಥರ್ಮಲ್ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಹೈಡ್ರೋ ಪವರ್ ಪ್ಲಾಂಟ್, ಯಾವ್ದಾದ್ರೂ ಒಂದು ಆಗಿರುತ್ತೆ. ಇದೊಂದು ಪವರ್ ಪ್ಲಾಂಟ್. ಸೊ ಇಲ್ಲಿ ಜನರೇಟ್ ಆಗಿರುವಂತಹ ವೋಲ್ಟೇಜ್ ಎಷ್ಟಪ್ಪ ಅಂತ ಅಂದ್ರೆ, ಇದೊಂದು ಸಮ್ ಎಕ್ಸಾಂಪಲ್ ಅಲ್ಲಿ 12 ಕಿಲೋ ವೋಲ್ಟ್ಸ್ ಅಂತ ಹೇಳ್ತೀವಿ. 12 ಕಿಲೋ ವೋಲ್ಟ್ಸ್ ಅಷ್ಟು ಜನರೇಟ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ವಿಂಡ್ ಮಿಲ್ ಅನ್ನ ಇವರು ತಗೊಂಡಿದ್ದಾರೆ. ಸೊ ಅದಾದ್ಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಸೊ ಸ್ಟೆಪ್ ಡೌನ್, ಸ್ಟೆಪ್ ಅಪ್ ಅಂತ ಹೇಳಿ ನಾವು ಕೇಳಿರುವಂತಹ ಒಂದು ಸಬ್ ಸ್ಟೇಷನ್ ಗಳ ಹೆಸರು. ಸೊ ಜನರೇಟಿಂಗ್ ಸ್ಟೇಷನ್ ಅಲ್ಲಿ 12 ಕಿಲೋ ವೋಲ್ಟ್ಸ್ ಅಷ್ಟು ಜನರೇಟಿಂಗ್ ಆಗ್ತಾ ಇದೆ. ಹಾಗೆ ಅದಾದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಗೆ ಸಬ್ ಸ್ಟೇಷನ್ ಪಕ್ಕದಲ್ಲಿ ಒಂದನ್ನ ಜನರೇಟಿಂಗ್ ಸ್ಟೇಷನ್ ಪಕ್ಕ ಒಂದು ಸಬ್ ಸ್ಟೇಷನ್ ಡೆವಲಪ್ ಮಾಡಿದ್ದಾರೆ. ಅಲ್ಲಿಂದ ನಿಮಗೆ ಏನಾಗ್ತದೆ, ಒಂದು ಟವರ್ ಗಳ ಮುಖಾಂತರ, ಎತ್ತರದ ಟವರ್ ಗಳ ಮುಖಾಂತರ ಏನಾಗ್ತಿದೆ, ಓವರ್ ಹೆಡ್ ಲೈನ್ ಅಂತ ಹೇಳ್ತೀವಿ. ಇವು ಯಾಕೆ ತುಂಬಾ ದೂರದಲ್ಲಿ ಎತ್ತರದಲ್ಲಿ ಹಾಕಿದ್ದಾರೆ. ಕೆಲವು ಊರುಗಳಲ್ಲಿ ನಾವು ಹೋಗ್ತಾ ನೋಡ್ತೇವೆ, ನಮ್ಮ ಊರುಗಳಲ್ಲಿ ಇರುತ್ತೆ ಇಂತ ದೊಡ್ಡ ದೊಡ್ಡ ಟವರ್ಗಳು. ಯಾಕಪ್ಪ ಅಂತಂದ್ರೆ ಅದು ಹೆವಿ ವೋಲ್ಟೇಜ್ ಅನ್ನ ಕ್ಯಾರಿ ಮಾಡ್ತಿರುವಂತಹ ಕಂಡಕ್ಟರ್ ಗಳಾಗಿರ್ತವೆ. ಸೊ ಅದಕ್ಕೆ ಇದನ್ನ ಓವರ್ ಹೆಡ್ ಅಂತ ಹೇಳಿ ಕರಿತೀವಿ. ಸೊ ಇವುಗಳ ಮೇಲೆ ಹಾಕೊಂಡು ಹೋಗಿರ್ತೀವಿ. ಸೊ ನೆಕ್ಸ್ಟ್ ಈಗ ಏನಾಗ್ತಾ ಇದೆ, ಇಲ್ಲಿ 400 KV ಅಷ್ಟು ಜನರೇಟ್ ಮಾಡ್ತಾ ಇದೆ. ಸೊ ಈಗ ನೋಡಿ ಏನಾಯ್ತು, ಒಂದು ಟವರ್ ಅಲ್ಲಿ ನಮ್ಗೆ 12 KV ಅಷ್ಟು ಬರ್ತಾ ಇದೆ. ಇನ್ನೊಂದು ಟವರಿಗೆ ಹೋದಾಗ ಏನಾಯ್ತು, KV ಜಾಸ್ತಿ ಆಯ್ತು, 400 ಕಿಲೋ ವೋಲ್ಟ್ ಆಯ್ತು. ಸೊ 12 ಕಿಲೋ ವೋಲ್ಟ್ಸ್ ನಾನು 400 ಕಿಲೋ ವೋಲ್ಟ್ಸ್ ಆಯ್ತು ಅಂದ್ರೆ ಇಲ್ಲಿ ಸ್ಟೆಪ್ ಅಪ್ ಆಗ್ಬೇಕಾ, ಸ್ಟೆಪ್ ಡೌನ್ ಆಗ್ಬೇಕಾ? ಸ್ಟೆಪ್ ಅಪ್ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ಇಲ್ಲಿ ಹೈ ವೋಲ್ಟೇಜ್ ಟ್ರಾನ್ಸ್ಫರ್ಷನ್ ಟವರ್ ಅನ್ನ ಹೊಂದಿದೆ. ಸೊ ಈ ಟವರ್ ಇಂದ ನೆಕ್ಸ್ಟ್ ಈಗ ಏನಾಗ್ತಿದೆ, ಸ್ಟೆಪ್ ಡೌನ್ ಸಬ್ ಸ್ಟೇಷನ್ ಮಾಡ್ಕೋತಾ ಇದೀವಿ. ಸ್ಟೆಪ್ ಅಪ್ ಇಂದ ನಾವೇನ್ ಮಾಡ್ತಿದೀವಿ, ಈಗ ಸ್ಟೆಪ್ ಡೌನ್. ಸೊ ಸ್ಟೆಪ್ ಡೌನ್ ಅನ್ನ ಮಾಡ್ಕೊಂತ ಇದೀವಿ. ಸೊ ಈಗ ನಮಗೆಲ್ಲಾ ತಿಳಿದಿರೋ ಹಾಗೆ ಒಂದು ವೈರ್ ನ ಮುಖಾಂತರ ನಾನು ಕರೆಂಟ್ ಅನ್ನ ಹರಿಸ್ತಾ ಇದೀನಿ ತುಂಬಾ ಅಂತ ಅಂದ್ರೆ, ತುಂಬಾ ದೂರದವರೆಗೆ ಹೋಗ್ತಿದೆ ಅಂದ್ರೆ ವೈರ್ ನ ಲೆಂತ್ ಇನ್ಕ್ರೀಸ್ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸ್ ಆಗ್ಬಿಡತ್ತೆ. ಆವಾಗ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಆಗ್ಬಿಡತ್ತೆ. ಸೊ ಅವಾಗ ನಮ್ಗೆ ಒಂದು ತುದಿಲ್ ಕಳಿಸ್ತಾ ಇದೀವಿ, ಇನ್ನೊಂದು ತುದಿಲ್ ನೋಡಿದಾಗ ಅಷ್ಟು ವೋಲ್ಟೇಜ್ ಬರ್ಬೇಕಿತ್ತು, ಅಷ್ಟು ವೋಲ್ಟೇಜ್ ಬರೋ ಬದ್ಲು ಇನ್ನೇನಾಗ್ತಾ ಇದೆ, ಅದು ಕಡಿಮೆ ಬರ್ತಾ ಇದೆ. ಸೊ ಅದ ಕಾರಣ ಲೆಂತ್ ಆಫ್ ದ ವೈರ್ ಅಂತ ಹೇಳ್ತೀವಿ. ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ವೋಲ್ಟೇಜ್ ಡ್ರಾಪ್ ಆಗುವ ಸಾಧ್ಯತೆ ಇರುತ್ತೆ, ಹೀಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಬಂದಂತಹ ನಾನು ಕೊಟ್ಟಂತದ್ದು 400 ಕಿಲೋ ವೋಲ್ಟ್ ಸಪ್ಲೈ ಆದ್ರೂ ಕೂಡ ಅದನ್ನ ನಾವು ಮತ್ತೆ ಏನ್ ಮಾಡ್ತಾ ಇದೀವಿ, ಸ್ಟೆಪ್ ಡೌನ್ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಆರು ಮಾಡ್ಕೊಳ್ಳಿ ಅಥವಾ ಡೌನ್ ಆರು ಮಾಡ್ಕೊಳ್ಳಿ. ಸೊ ನನಗೆ ಕಡಿಮೆ ಬೇಕು ಅಂತಂದ್ರೆ ಸ್ಟೆಪ್ ಡೌನ್ ಮಾಡ್ಕೊತಾ ಇದೀವಿ. ಸ್ಟೆಪ್ ಡೌನ್ ಸಬ್ ಸ್ಟೇಷನ್ ಇಂದ ಮತ್ತೆ ಏನ್ ಮಾಡ್ತಾ ಇದೀವಿ, ಅದನ್ನ ಲೈನ್ ಕಂಬಗಳ ಮುಖಾಂತರ ಹಾದು ಹೋಗ್ತಾ ಇದೆ. 13 ಕಿಲೋ ವೋಲ್ಟ್ಸ್ ಅಷ್ಟು ವೋಲ್ಟೇಜ್ ಅನ್ನು ತಗಂತಾ ಇದೆ. ಇನ್ನೊಂದು ಕಡೆ ಹೋದಾಗ ನನಗೆ ಮತ್ತೆ 13 ಕಿಲೋ ವೋಲ್ಟ್ಸ್ ಬೇಕಾ ಇಲ್ಲಿ? ಇಲ್ಲ, ನನಗ್ ಬೇಕಾಗಿರೋದು ಎಷ್ಟು, 240 ವೋಲ್ಟ್ಸ್ ಮನೆಯವರಿಗೆಲ್ಲ ಬೇಕಾಗಿರೋದು. ಸೊ ಹಂಗಾಗಿ ಮನೆ ಹತ್ರ ಹೋಗ್ಬೇಕಾದ್ರೆ ನಿಮಗೆ 13 ಕಿಲೋ ವೋಲ್ಟ್ಸ್ ಬರೋ ಬದಲು ನನಗೆ 240 ಬರ್ಬೇಕು. ಆವಾಗ ನಾನು ಮತ್ತೊಂದು ಟ್ರಾನ್ಸ್ಫಾರ್ಮರ್ ನ ಆ ಕಂಬಕ್ಕೆ ಹಾಕೊಂಡು ಅಲ್ಲಿಂದ ನಾವು ಮತ್ತೆ ಸ್ಟೆಪ್ ಡೌನ್ ಡ್ರಮ್ ಟ್ರಾನ್ಸ್ಫಾರ್ಮರ್ ಗಳ ಅಂತ ಹೇಳ್ತೀವಿ. ಸೊ ನಮ್ಮ ಕಾಲೇಜ್ಗಳ ಹತ್ರ ಎಲ್ಲ ನೋಡ್ತೀರಾ ನೀವು, ಒಂದು ಡ್ರಮ್ ಟ್ರಾನ್ಸ್ಫಾರ್ಮರ್ ಗಳನ್ನ ಇಟ್ಟಿದ್ದಾರೆ ಅಲ್ವಾ, ಅದನ್ನ ನಾವು ಸ್ಟೆಪ್ ಡೌನ್ ಡ್ರಮ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಅಲ್ಲಿಗೆ ಬರ್ತಿರೋದು 13 KV ಅಂತ ಆಗಿದ್ರು ಕೂಡ ನಮಗೆ ಅದು ಸ್ಟೆಪ್ ಡೌನ್ ಮಾಡ್ಕೊಂಡು 240 ಅಥವಾ 420 ವೋಲ್ಟ್ಸ್ ಆಗಿ ಕನ್ವರ್ಟ್ ಆಗಿ ಬರ್ತಾ ಇದೆ. ಸೊ ಈ ರೀತಿಯಾಗಿ ನಾವೊಂದು ಪವರ್ ಸ್ಟೇಷನ್ ಅನ್ನ ನಾವು ಸಬ್ ಸ್ಟೇಷನ್ ಗಳಲ್ಲಿ ಏನೇನ್ ಕೆಲಸ ಮಾಡ್ತೀವಿ ಅನ್ನೋದು ಒಂದು ಫಿಗರ್ ಅಲ್ಲಿ ಕಾಣ್ತಾ ಇದೆ. ಸೊ ಈಗ ನಮಗೆ ಇನ್ನೊಂದು ಫಿಗರ್ ಅನ್ನ ನಾವು ನೋಡೋಣ. ಇಲ್ಲೇನೆ ಸೇಮ್ ಅದೇ ರೀತಿಯಾಗಿ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಹಾಗೇನೆ ಆಗಿದೆ. ಸೊ ಯಾವ ತರ ನಾವು ಇಲ್ಲಿ ವೋಲ್ಟೇಜ್ ನ ಪವರ್ ಪ್ಲಾಂಟ್ ಅಥವಾ ಜನರೇಟಿಂಗ್ ಸ್ಟೇಷನ್ ಇಂದ ಯಾವ ರೀತಿಯಾಗಿ ತಗೊಂಡ್ಬರ್ತೀವಿ ಮನೆ ತನಕ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಇಲ್ಲಿ ಸಬ್ ಸ್ಟೇಷನ್ ಗಳ ಅವಶ್ಯಕತೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು ತಿಳ್ಕೊಡೋ ಹಾಗೆ ಸಬ್ ಸ್ಟೇಷನ್ ಗಳನ್ನ ನಾವು ನೋಡಾಯ್ತು. ಸೊ ಇಲ್ಲಿ ಟ್ರಾನ್ಸ್ಫಾರ್ಮರ್ ಸಬ್ ಸ್ಟೇಷನ್ ಮೊದಲನೇ ವಿಧ, ಟ್ರಾನ್ಸ್ಫಾರ್ಮರ್ ಸಬ್ ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಹೆಸರು ಹೇಳ್ತಿದೆ ಯಾವುದರ ಸಬ್ ಸ್ಟೇಷನ್ ಇದು, ಟ್ರಾನ್ಸ್ಫಾರ್ಮರ್ದು. ಇಲ್ಲಿ ಎಲೆಕ್ಟ್ರಿಕಲ್ ಸಪ್ಲೈ ಅನ್ನ ನಾವು ಹೆಚ್ಚಿನ ಸಬ್ ಸ್ಟೇಷನ್ ಗಳಲ್ಲಿ ನಾವು ಬಳಸಬೇಕಾಗತ್ತೆ. ಒಂದು ವೋಲ್ಟೇಜ್ ಲೆವೆಲ್ ಏನಿದೆ ಅದಕ್ಕಿಂತ ಮತ್ತೊಂದು ವೋಲ್ಟೇಜ್ ಲೆವೆಲ್ ಅನ್ನ ನಾನು ಏನ್ ಮಾಡ್ಬೇಕಾಗತ್ತೆ, ಚೇಂಜಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಆ ಪವರ್ ಅನ್ನ ನಾನು ಪರಿವರ್ತಿಸ್ಬೇಕಾಗತ್ತೆ ಅಥವಾ ಶಕ್ತಿಯನ್ನ ನಾನು ಬದಲಾಯಿಸ್ಬೇಕಾಗತ್ತೆ. ಸೊ ಒಂದು ಲೆವೆಲ್ ಇಂದ ಮತ್ತೊಂದು ಲೆವೆಲ್ ಬದಲಾಯಿಸ್ಬೇಕಾಗತ್ತೆ. ಅಂತಹದನ್ನ ನಾವು ಟ್ರಾನ್ಸ್ಫಾರ್ಮರ್ ಸಬ್ ಸ್ಟೇಷನ್ ಅಂತ ಹೇಳಿ ಕರಿತೀವಿ.
ಸೊ ಟ್ರಾನ್ಸ್ಫಾರ್ಮರ್ ಅಲ್ಲಿ ಅತಿ ಮುಖ್ಯವಾದ ಕಾಂಪೊನೆಂಟ್ ಗಳು ಏನಪ್ಪಾ ಅಂತ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಟ್ರಾನ್ಸ್ಫಾರ್ಮರ್ ನ ಸ್ಟೆಪ್ ಅಪ್ ಬಳಸ್ತೀವಿ, ಸ್ಟೆಪ್ ಡೌನಿಗೂ ಬಳಸ್ತೀವಿ, ಗ್ರಿಡ್ ಸಬ್ಸ್ಟೇಷನ್ ಗಳಲ್ಲಿ ಬಳಸ್ತೀವಿ, ಹಾಗೆ ಸೆಕೆಂಡರಿ ಸಬ್ಸ್ಟೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಗಳಾಗಿ ನಾವು ಈ ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಗಳನ್ನ ಮತ್ತಷ್ಟು ಕ್ಲಾಸಿಫಿಕೇಶನ್ ಮಾಡಿದಾಗ ಈ ಸಬ್ಸ್ಟೇಷನ್ ಗಳ ಹೆಸರೇನಪ್ಪಾ ಅಂದ್ರೆ ಸ್ಟೆಪ್ ಅಪ್ ಸಬ್ಸ್ಟೇಷನ್, ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್, ಸೆಕೆಂಡರಿ ಸಬ್ಸ್ಟೇಷನ್, ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡಲಾಗುತ್ತೆ. ಈಗ ಸ್ಟೆಪ್ ಅಪ್ ಸಬ್ಸ್ಟೇಷನ್ ಟ್ರಾನ್ಸ್ಫಾರ್ಮರ್ ನಲ್ಲಿ ಮೊದಲನೇ ವಿಧ ಏನಪ್ಪಾ ಅಂದ್ರೆ ಸ್ಟೆಪ್ ಅಪ್ ಸಬ್ಸ್ಟೇಷನ್, ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಈ ಸಬ್ಸ್ಟೇಷನ್ ಗಳಲ್ಲಿ ಏನಾಗತ್ತೆ, ಈ ತರ ಕನೆಕ್ಟ್ ಮಾಡಿರ್ತಾರೆ, ನಾವು ಜನರಲ್ ಆಗಿ ನೋಡಿರ್ತೀವಿ, ಮಕ್ಳ ಓಡಾಡೋ ಜಾಗದಲ್ಲಿ ಗಮನಿಸ್ತೀವಿ ಇದನ್ನ. ಸೊ ಇಲ್ಲಿ ಏನಾಗತ್ತೆ, ಈ ಒಂದು ಸಬ್ಸ್ಟೇಷನ್ ಅಥವಾ ಉಪಕೇಂದ್ರಗಳನ್ನ ನಾವು ಜನರಲ್ ಆಗಿ ನಾವೇನಂತೀವಿ ಜನರೇಟಿಂಗ್ ಸ್ಟೇಷನ್ ಅಂತಾನೆ ಕರಿತೀವಿ. ಸೊ ಈ ಜನರೇಟಿಂಗ್ ಸ್ಟೇಷನ್ ಸಬ್ಸ್ಟೇಷನ್ ನಾರ್ಮಲಿ ಕಾಲ್ಡ್ ಜನರೇಟಿಂಗ್ ಸ್ಟೇಷನ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಏನಾಗತ್ತೆ ಸ್ಟೆಪ್ ಅಪ್ ಸಬ್ಸ್ಟೇಷನ್ ಅಲ್ಲಿ ಅಂತಂದ್ರೆ 11 ಕಿಲೋ ವೋಲ್ಟ್ಸ್ ಅನ್ನ ನಾವು ಜನರೇಟ್ ಮಾಡಿದೀವಿ. ಆ ಜನರೇಟ್ ಆಗಿರೋದನ್ನ ನಾವೇನ್ ಮಾಡ್ತೀವಿ 220 ಕೆವಿ ಅಥವಾ 400 ಕೆವಿಗೆ ಅದನ್ನ ಏನ್ ಮಾಡ್ತೀವಿ ರೈಸ್ ಮಾಡ್ತಾ ಇದೀವಿ. ಸೊ ಅದೇನ್ ಯಾವ್ದ್ರಲ್ಲಿ ರೈಸ್ ಆಗಿದೆ, ಪ್ರೈಮರಿ ಟ್ರಾನ್ಸ್ಮಿಷನ್ ವೋಲ್ಟೇಜ್ ಮಟ್ಟ ಏನಿದೆ ಅದು 11 ಕೆವಿ ಇದೆ. ಆ ಮಟ್ಟಕ್ಕಿಂತ ಹೆಚ್ಚಾಗಿ ನಾನು ಏನ್ ಮಾಡ್ತಿದ್ದೀನಿ 220 ಕೆವಿ ಅಥವಾ 400 ಕೆವಿಗೆ ನಾನು ಅದನ್ನ ಜಾಸ್ತಿ ಮಾಡ್ತಾ ಇದ್ದೀನಿ, ವೋಲ್ಟೇಜ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಾ ಇದೀವಿ. ಹಾಗಾಗಿ ಈ ಸಬ್ಸ್ಟೇಷನ್ ಗಳನ್ನ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಅಂದ್ರೆ ಏನ್ ಮಾಡ್ತಾ ಇದೆ, ಜನರೇಟಿಂಗ್ ಸ್ಟೇಷನ್ ಗಳಲ್ಲಿ ನಿಮ್ಗೆ 11 ಕೆವಿ ವೋಲ್ಟೇಜ್ ಬರ್ತಿದೆ, ಅದನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೀವಿ, ಅದರ ಮಟ್ಟ ವೋಲ್ಟೇಜ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅದು ಪ್ರೈಮರಿ ಟ್ರಾನ್ಸ್ಮಿಷನ್ ಇಂದ ಬಂದಂತಹ ವೋಲ್ಟೇಜ್ 11 ಕೆವಿಯನ್ನ 220 ಕೆವಿ ಅಥವಾ 400 ಕೆವಿಗೆ ಬದಲಾಯಿಸ್ತಾ ಇದ್ದೀನಿ, ಹೆಚ್ಚು ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನ ಸ್ಟೆಪ್ ಅಪ್ ಎಂದು ಕರಿತೀವಿ. ನೆಕ್ಸ್ಟ್ ಎರಡನೇದು ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಸೊ ಈ ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್ ಅಂತ ಅಂದ್ರೆ ಏನು, ಇಲ್ಲಿ ಸಬ್ಸ್ಟೇಷನ್ ಗಳನ್ನ ಪ್ರೈಮರಿ ಟ್ರಾನ್ಸ್ಮಿಷನ್ ಲೈನ್ ಅಂತ ಅಂದ್ರೆ ಏನು, ನಾವು ಪ್ರೈಮರಿ ಟ್ರಾನ್ಸ್ಮಿಷನ್ ಲೈನ್ ಅಂತ ಈಗಾಗ್ಲೇ ನೀವು ಬರ್ಕೊಂಡಿದ್ದೀರಲ್ಲ ಫಿಗರ್ ಅಲ್ಲಿ, ಟವರ್ ಇಂದ ಬಂದಿದ್ದ ಅದು ಜನರೇಟಿಂಗ್ ಸ್ಟೇಷನ್ ಇಂದ ಬಂದಂತಹ ಲೈನ್ ಅನ್ನ ನಾವೇನ್ ಮಾಡ್ತೀವಿ ಕೊನೆಯ ಭಾಗದಲ್ಲಿ ಅದನ್ನ ನಾವು ಪ್ರೈಮರಿ ವೋಲ್ಟೇಜ್ ಎಷ್ಟಿದೆ 66 ಕೆವಿ ಅಥವಾ 33 ಕೆವಿ ಇವುಗಳಾಗಿರುತ್ತೆ. ಇದನ್ನ ಸೆಕೆಂಡರಿ ವೋಲ್ಟೇಜ್ ಗಳಿಗೆ ನಾನು ಇಳಿಸ್ಬೇಕಾಗತ್ತೆ. ಸೊ ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್ ಅಂತ ಅಂದ್ರೆ ಏನು, ಟ್ರಾನ್ಸ್ಮಿಷನ್ ಲೈನ್ ಪ್ರೈಮರಿ ಟ್ರಾನ್ಸ್ಮಿಷನ್ ಲೈನ್ ಇಂದ ಬಂದಂತಹ ವೋಲ್ಟೇಜ್ ಅನ್ನ ಅದು ಎಷ್ಟಾಗಿದೆ 66 ಕೆವಿ ಅಥವಾ 33 ಕೆವಿ ಬಂದಂತಹ ವೋಲ್ಟೇಜ್ ಲೆವೆಲ್ ಅನ್ನ ನಾನು ಸೆಕೆಂಡರಿ ವೋಲ್ಟೇಜ್ ಆಗಿ ಏನ್ ಮಾಡ್ಬೇಕಾಗಿದೆ, ಕಡಿಮೆ ಮಾಡ್ಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ಇಳಿಕೆಯನ್ನ ಮಾಡ್ತೀವಿ. ಸೊ ಅದಕ್ಕೆ ಇದನ್ನ ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್ ಎಂದು ಕರಿತೀವಿ. ನೆಕ್ಸ್ಟ್ ಸೆಕೆಂಡರಿ ಸಬ್ಸ್ಟೇಷನ್ ಅಂತ ಅಂದ್ರೆ ಏನಪ್ಪಾ, ಇಲ್ಲಿ ವೋಲ್ಟೇಜ್ ಏನಾಯ್ತು, ಅಲ್ಲಿ ನೀವು ಈಗಾಗ್ಲೇ ನೋಡಿದಂಗೆ 66 ಅಥವಾ 33 ಕೆವಿಯ ಬಂದಿರಂತಹ ವೋಲ್ಟೇಜ್ ಅನ್ನ ಮತ್ತಷ್ಟು ಡೌನ್ ಮಾಡ್ತಾ ಇದೀವಿ, ಅದು 11 ಕೆವಿಗೆ ಇಳಿಸ್ತಾ ಇದೀವಿ. ಹಾಗಾಗಿ ಇದು 11 ಕೆವಿ ಎಲ್ಲಿಗೆ ಹೋಗ್ಬೇಕು, ಕನ್ಸ್ಯೂಮರ್ ಬಳಿ ಹೋಗ್ಬೇಕಾಗಿದೆ. ಹಾಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನ ನಾನು ಕನ್ಸ್ಯೂಮರ್ ಗೆ ಕಳ್ಸಕ್ ಆಗತ್ತಾ, 11 ಕೆವಿ ವೋಲ್ಟೇಜ್ ನ ಇಲ್ಲ. ಸೊ ಹಾಗಾಗಿ ಈ ವೋಲ್ಟೇಜ್ ಅನ್ನ ನಾನು ಏನ್ ಮಾಡ್ತೀನಿ, ಕನ್ಸ್ಯೂಮರ್ ಕಳ್ಸೋದಕ್ಕಿಂತ ಮುಂಚೆ ಸೆಕೆಂಡರಿ ಸಬ್ಸ್ಟೇಷನ್ ಅಲ್ಲಿ 66 ಅಥವಾ 33 ಕೆವಿಯ ವೋಲ್ಟೇಜ್ ಅನ್ನ 11 ಕೆವಿಗೆ ಇಳಿಸಲಾಗುತ್ತೆ. ಅಂತಹ ಜಾಗವನ್ನು ನಾವು ಸೆಕೆಂಡರಿ ಸಬ್ಸ್ಟೇಷನ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ ಮಕ್ಳ. ಈ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಅಂದ್ರೆ ಏನು, ಇದು ಕನ್ಸ್ಯೂಮರ್ ಗೆ ಹೋಗುವ ಜಾಗ ಅಂತ ಅಂದ್ರೆ ನಮಗೆ ನಮ್ಮ ಮನೆಗೆ ಬರುವಂತಹ ವೋಲ್ಟೇಜ್ ಲೆವೆಲ್ ಅನ್ನ ಕಮ್ಮಿ ಮಾಡುವ ಜಾಗ ಯಾವ್ದಪ್ಪ, 11 ಕೆವಿಯನ್ನ 230 ಅಥವಾ 415 ವೋಲ್ಟ್ಸ್ ಇಳಿಸುವಂತಹ ಸಬ್ಸ್ಟೇಷನ್ ಜಾಗ ಏನಿದೆ ಅದನ್ನ ನಾವು ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಅಂತ ಅಂದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು, ಅಲ್ಲಿ ಈ ಒಂದು ಸಬ್ಸ್ಟೇಷನ್ ಅಲ್ಲಿ 415 ಅಥವಾ 240 ಸಿಂಗಲ್ ಫೇಸ್ ವೋಲ್ಟೇಜ್ ಅಷ್ಟೇ ನಮಗೆ ಅಂದ್ರೆ ಸ್ಟೆಪ್ ಡೌನ್ ಮಾಡ್ಕೋತಾ ಇದೀವಿ. ಸೊ ಅದನ್ನ ಕನ್ಸ್ಯೂಮರ್ ಏರಿಯಾಗೆ ನೀಡ್ತಾ ಇದೀವಿ. ಸೊ ಹಾಗಾಗಿ ಇಂತ ಒಂದು ಸಬ್ಸ್ಟೇಷನ್ ಗಳನ್ನ ನಾವು ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಸೊ ಇದಿಷ್ಟು ಸಬ್ಸ್ಟೇಷನ್ ಅಲ್ಲಿ ಮೇನ್ ಸಬ್ಸ್ಟೇಷನ್ ಗಳು ಗೊತ್ತಾಯ್ತು, ಯಾವ್ದ್ರಲ್ಲಿ ಟ್ರಾನ್ಸ್ಫಾರ್ಮರ್. ಈಗ
ಸ್ವಿಚಿಂಗ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಸ್ವಿಚಿಂಗ್ ಅಂದ ತಕ್ಷಣ ಹೆಸರು ಹೇಳ್ತಾ ಇದೆ, ಇಟ್ ಇಸ್ ಲೈಕ್ ಆನ್ ಅಂಡ್ ಆಫ್. ಸೊ ಸ್ವಿಚ್ ಅಂದ್ರೆ ಒತ್ತು ಆನ್ ಮತ್ತೆ ಆಫ್ ಅಂತ ಹೇಳ್ತೀವಲ್ವ ಆ ತರ. ಸೊ ಯಾವಾಗ ಆನ್ ಅಂಡ್ ಆಫ್ ಬೇಕಾಗುತ್ತೆ, ಯಾವುದೇ ರೀತಿಯ ನಮಗೆ ಸ್ಟೆಪ್ ಅಪ್ ಆ ಸ್ಟೆಪ್ ಡೌನ್ ನಾನು ಯಾವಾಗ ಮಾಡ್ಬೇಕು ಅಂತ ಅನ್ಸುತ್ತೆ, ಸಬ್ಸ್ಟೇಷನ್ ವೋಲ್ಟೇಜ್ ಅನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಕನ್ವರ್ಟ್ ಮಾಡ್ಬೇಕಾಗತ್ತೆ ಪವರ್ ಲೈನ್ ಗಳಿಗೆ ಬೇಕಾಗಿರುವ ಉದ್ದೇಶಗಳಿಗಾಗಿ ನಾವು ಇದನ್ನ ಬದಲಾಯಿಸ್ಬೇಕಾಗತ್ತೆ. ಹಾಗಾಗಿ ನಾವು ಟ್ರಾನ್ಸ್ಮಿಷನ್ ಲೈನ್ ಇಂದ ಬಂದಿರುವಂತ ಒಂದು ಬೇರೆ ಬೇರೆ ಲೈನ್ ವೋಲ್ಟೇಜ್ ಗಳನ್ನ ಇಲ್ಲಿ ಏನ್ ಮಾಡ್ತೀವಿ, ಸ್ವಿಚಿಂಗ್. ಸೊ ನೀವ್ ಹೇಳ್ಬೋದು ಇವಾಗ ಪವರ್ ತೆಗ್ದ್ಬಿಟ್ಟು ಆಮೇಲೆ ಮತ್ತಿನ್ನ 5 ನಿಮಿಷ ಬಿಟ್ಟು ಹಾಕ್ತಾರೆ, ನಮ್ ತೋಟದಲ್ಲಿ ನೀರೆಲ್ಲ ಹರಿತಾ ಇದೆ, ಅವಾಗ ಲೈನ್ ಬದಲಾಯಿಸ್ತಾ ಇರ್ಬೋದೇನೋ ಅಂತ ಹೇಳ್ತಾ ಇರ್ತೀರಾ, ಕೇಳಿಸ್ಕೊಂಡಿರ್ತೀವಿ ಅಲ್ವಾ. ಸೊ ಅದು ಲೈನ್ ಅಂತ ಅಂದ್ರೆ ಸ್ವಿಚಿಂಗ್ ಮಾಡ್ತಾ ಇದಾರೆ ಅಂತ. ಸೊ ಅದು ಆ ಜಾಗ ಎಲ್ಲಿ ಈ ಲೈನ್ ಚೇಂಜಸ್ ಮಾಡ್ತಾರೋ, ಇಲ್ಲ ವೋಲ್ಟೇಜ್ ಲೈನ್ ಅನ್ನ ಚೇಂಜ್ ಮಾಡ್ತಾರೋ ಅದನ್ನ ಸ್ವಿಚಿಂಗ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಇದು ಹಳ್ಳಿಗಳಲ್ಲೂ ನಾವು ನೋಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಈ ವೋಲ್ಟೇಜ್ ಅನ್ನ ಏನ್ ಮಾಡ್ತೀವಿ, ಸ್ಟೇಷನ್ ನಮ್ಗೆ ಕನ್ವರ್ಟ್ ಮಾಡುತ್ತೆ, ಪವರ್ ಲೈನ್ ಅನ್ನ ನಮ್ಗೆ ಬೇಕಾಗಿರೋ ಉದ್ದೇಶಕ್ಕೆ ಬದಲಾವಣೆಯನ್ನ ಮಾಡುತ್ತೆ. ಹಾಗೆ ಟ್ರಾನ್ಸ್ಮಿಷನ್ ಲೈನ್ ಗಳ ನಡುವೆ ಈಗ ಲೈನ್ 1, ಲೈನ್ 2, ಲೈನ್ 3 ಅಂತ ಹೇಳ್ದಿರ್ತೀವಲ್ಲ, ಅದು ಟ್ರಾನ್ಸ್ಮಿಷನ್ ಲೈನ್ ಅಂತ ಹೇಳ್ತೀವಿ. ಅವುಗಳನ್ನ ಬೇರೆ ಬೇರೆ, ಈಗ ಒಂದು ಮೋಟರ್ ಕೊಟ್ಟಾಗ ಮನೆ ಕರೆಂಟ್ ತೆಗಿತಾನೆ, ಮನೆ ಕೊಟ್ಟಾಗ ಮೋಟರ್ ಲೈನ್ ತೆಗಿತಾನೆ ಅಂತ ಹೇಳ್ತೀವಿ ಅಲ್ವಾ. ಸೊ ಆತರ ಟ್ರಾನ್ಸ್ಮಿಷನ್ ಲೈನ್ ಗಳ ನಡುವೆ ಏನು ಕನೆಕ್ಷನ್ ಇದೆಯೋ ಅವುಗಳನ್ನ ವಿಭಿನ್ನ ರೀತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಸ್ವಿಚಿಂಗ್ ಸಬ್ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಮಾತ್ರ ಮಾಡೋಕ್ಕಾಗುವಂತದ್ದು. ಸೊ ನೆಕ್ಸ್ಟ್ ಕನ್ವರ್ಟಿಂಗ್ ಸಬ್ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಕನ್ವರ್ಟಿಂಗ್ ಸಬ್ಸ್ಟೇಷನ್, ಕನ್ವರ್ಟಿಂಗ್ ಹೆಸರೇ ಹೇಳ್ತಾ ಇದೆಲ್ಲ ಏನ್ ಮಾಡತ್ತೆ ಅಂತ ಹೇಳಿ. ಸೊ ಇದು ಎಸಿನ ಡಿಸಿ ಆಗಿ ಪರಿವರ್ತಿಸುವ ಒಂದು ಕೇಂದ್ರ. ಸೊ ಅಂತ ಅಂದ್ರೆ ಎಸಿ ಸಪ್ಲೈ ಅನ್ನ ಡಿಸಿ ಸಪ್ಲೈ ಆಗಿ ಕನ್ವರ್ಟ್ ಮಾಡುತ್ತೆ ಈ ಒಂದು ಸಬ್ಸ್ಟೇಷನ್. ಹಾಗಾಗಿ ಇದನ್ನ ಕನ್ವರ್ಟಿಂಗ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಹಾಗೆ ಈ ಸ್ಟೇಷನ್ ಅಲ್ಲಿ, ಕನ್ವರ್ಟಿಂಗ್ ಸ್ಟೇಷನ್ ಅಲ್ಲೇ ಡಿಸಿನ ಎಸಿ ಆಗು ಬದಲಾಗು ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಈ ಕನ್ವರ್ಟಿಂಗ್ ಸ್ಟೇಷನ್ ಯಾವಾಗ್ಲೂ ಕೂಡ, ಅಥವಾ ಸಬ್ಸ್ಟೇಷನ್ ಯಾವಾಗ್ಲೂ ಕೂಡ ಎಸಿನ ಡಿಸಿ ಆಗಿ ಮಾಡ್ಬೋದು, ಅಥವಾ ಡಿಸಿನ ಎಸಿ ಆಗಿ ಬದಲಾಯಿಸುವ ಒಂದು ಸಬ್ಸ್ಟೇಷನ್ ಆಗಿದೆ. ಸೊ ಹಾಗಾಗಿ ಇದು ಅಲ್ಲಿಗೆ ಬೇಕಾಗತ್ತೆ, ಇಂತಹ ಒಂದು ಕನ್ವರ್ಷನ್ ಇಂಡಸ್ಟ್ರೀಸ್ ಗಳಿಗೆ ಬೇಕಾಗತ್ತೆ. ಯಾಕೆಂದ್ರೆ ಫ್ರೀಕ್ವೆನ್ಸಿನ ಒಂದ್ಸಲಿ ಹೈ ಮಾಡ್ಕೋತಾರೆ, ನಮಗೆ ಕೊಟ್ಟಂತ ಫ್ರೀಕ್ವೆನ್ಸಿನ ನಾವು ಹೈ ಮಾಡ್ಕೊಳಕ್ ಆಗಲ್ಲ. ಯಾಕೆ, ನಮ್ಗೆ 50 ಫ್ರೀಕ್ವೆನ್ಸಿ ಅಂತ ಹೇಳಿ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಸೊ ಮನೆಗ್ ಬರ್ಲಿ, ಇನ್ನು ನಮ್ಮ ಇದಕ್ ಬರ್ಲಿ, ಕಾಲೇಜಿಗೆ ಬರ್ಲಿ, ಮತ್ತೊಂದು ಕಡೆ ಬರ್ಲಿ, ಅದೆಲ್ಲ ಏನಾಗಿದೆ 50 ಫ್ರೀಕ್ವೆನ್ಸಿ ಸೈಕಲ್ಗೆ ಸೆಟ್ ಆಗಿದೆ. ಆದ್ರೆ ಇಂಡಸ್ಟ್ರೀಸ್ ಅಲ್ಲಿ ಹಾಗಾಗಲ್ಲ. ಫ್ರೀಕ್ವೆನ್ಸಿಗಳನ್ನ ನಾವು ವೇರಿಯೇಷನ್ ಮಾಡ್ಕೋಬೇಕಾದ್ರೆ ಲೋಡಿಗೆ ತಕ್ಕಂತೆ ಅಂತ ಹೇಳ್ತೀವಿ. ಸೊ ನಮ್ ಮುಂದೆ ಬರುವಂತ ಚಾಪ್ಟರ್ ಗಳಲ್ಲಿ ನಾವು ಅದನ್ನ ತಿಳ್ಕೊತೀವಿ, ಹೌ ಟು ಚೇಂಜ್ ದ ಫ್ರೀಕ್ವೆನ್ಸಿ ಅಂತ. ಹಾಗೆ ನಮ್ಮ ಒಂದು ಜನರೇಟಿಂಗ್ ಸ್ಟೇಷನ್ ಏನಿದೆ, ಆ ಸಬ್ ಸ್ಟೇಷನ್ ಗಳಲ್ಲಿ ಇಲ್ಲಿ ಫ್ರೀಕ್ವೆನ್ಸಿಯನ್ನ ನಾವು ಈ ಸ್ಟೇಷನ್ ನಲ್ಲೇ ಏನ್ ಮಾಡ್ತಾನೆ, ಫ್ರೀಕ್ವೆನ್ಸಿಯನ್ನ ಹೈಯರ್ ಮಾಡ್ತಾನೆ ಅಥವಾ ಲೋಯರ್ ಮಾಡ್ಬೋದು. ಲೋಯರ್ ಇದ್ದದನ್ನ ಹೈಯರ್ ಫ್ರೀಕ್ವೆನ್ಸಿ ಅಂದ್ರೆ 50 ಫ್ರೀಕ್ವೆನ್ಸಿ ಇದನ್ನ 100 ಮಾಡ್ಬೋದು, ಅಥವಾ 100 ಇದ್ದದನ್ನ 50 ಫ್ರೀಕ್ವೆನ್ಸಿ, ಈ ತರ ಬದಲಾವಣೆಯನ್ನ ಮಾಡುವಂತಹ ಒಂದು ಅವಕಾಶ ಇರೋ ಜಾಗ ಅಂದ್ರೆ ಕನ್ವರ್ಟಿಂಗ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ಎಸಿ ಡಿಸಿ ಮಾಡುತ್ತೆ, ಡಿಸಿ ಎಸಿ ಮಾಡುತ್ತೆ, ಜೊತೆಗೆ ಫ್ರೀಕ್ವೆನ್ಸಿನ ಹೈಯರ್ ಟು ಲೋಯರ್ ಕನ್ವರ್ಟ್ ಮಾಡುತ್ತೆ, ಲೋಯರ್ ಟು ಹೈಯರ್ ಗೆ ಬದಲಾಯಿಸುವಂತಹ ಒಂದು ವ್ಯವಸ್ಥೆ ಇದೆ. ಇದು ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅಂದ್ರೆ ಇಂಡಸ್ಟ್ರೀಸ್ ಗಳಲ್ಲಿ ಇದು ಹೆಚ್ಚಾಗಿ ಬಳಕೆ ಆಗ್ತದೆ. ಸೊ ಅಲ್ಲಿರೋ ಜಾಗದಲ್ಲಿ ಈ ಒಂದು ಸ್ಟೇಷನ್ ಗಳು ಹೆಚ್ಚಾಗಿ ಏನ್ ಮಾಡಿರ್ತಾರೆ, ಸ್ಥಾಪನೆ ಆಗಿರುತ್ತೆ. ಸೊ ಹಾಗಾದ್ರೆ ಇದು ಕನ್ಸ್ಟ್ರಕ್ಷನಲ್ ಫ್ಯೂಚರ್ ಹೋಲಿಸ್ಕೊಂಡಾಗ ಇದು ಇಂಡೋರ್ ಸಬ್ಸ್ಟೇಷನ್ ಅಂತ. ಅಂದ್ರೆ ಇಂಡೋರ್ ಸಬ್ಸ್ಟೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನೀವು ಮೇಲ್ಗಡೆ ಫಿಗರ್ ನೋಡ್ತಾ ಇದ್ದೀರಾ, ಆ ಫಿಗರ್ ಏನಾಗಿದಾವೆ, ನಾವು ನೋಡ್ದಾಗೆ ಎಲ್ಲ ರೋಡ್ ಅಲ್ಲಿ ಅಂದ್ರೆ ಬಯಲು ಪ್ರದೇಶದಲ್ಲಿ ಇದೆ ಅಲ್ವಾ. ಸೊ ಇದೇನಾಗಿದೆ, ಇವೆಲ್ಲ ಏನಾಗಿದೆ, ನಮಗ್ ಕಾಣುತ್ತೆ ಹೊರ ಜಾಗ, ಇದಕ್ಕೇನು ಕವರ್ ಮಾಡಿಲ್ಲ, ಬಿಲ್ಡಿಂಗ್ ಒಳಗಡೆ ಇಲ್ಲ ಇವು. ಹಾಗಾಗಿ ಬಟ್ ಕನ್ವರ್ಟಿಂಗ್ ಸಬ್ಸ್ಟೇಷನ್ ಅಂತ ಅಂದ್ರೆ ಅದಕ್ಕೊಂದು ಬಿಲ್ಡಿಂಗ್ ಕಟ್ಟು, ಬಿಲ್ಡಿಂಗ್ ಒಳಗಡೆ ಈ ಒಂದು ಕನ್ವರ್ಟಿಂಗ್ ಫ್ರೀಕ್ವೆನ್ಸಿ ಕನ್ವರ್ಟಿಂಗ್ ಮಾಡೋದಾಗ್ಲಿ, ಎಸಿ ಡಿಸಿ ಮಾಡೋದಾಗ್ಲಿ ಮಾಡ್ತಾರೆ. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ಸಬ್ಸ್ಟೇಷನ್ ಅಲ್ಲಿ ಕೆಲವು ಟೈಪ್ ಇಂಡೋರ್ ಸಬ್ಸ್ಟೇಷನ್ ಅಂತ ಹೇಳಿ ಕಾಣ್ತಾ ಇದೆ, ಫಿಗರ್ ಕಾಣ್ತಾ ಇದೆ ಅಲ್ಲ. ಸೊ ಇದು ಒಂದು ಬಿಲ್ಡಿಂಗ್ ಒಳಗಡೆ ನಾನು ಅದನ್ನ ಕನ್ವರ್ಟಿಂಗ್ ಮಾಡ್ತಾ ಇದ್ದೀನಿ. ಇನ್ನ ಸಬ್ಸ್ಟೇಷನ್ ಅಲ್ಲಿ ಲೆವೆಲ್ ಆಫ್ ಫ್ರೀಕ್ವೆನ್ಸಿಯನ್ನ ಬದಲಾಯಿಸ್ತಾ ಇದೆ, ಅಥವಾ ಎಸಿನ ಡಿಸಿ ಆಗಿ ಬದಲಾಯಿಸ್ತಾರೆ. ಇಂಡೋರ್ ಅಂದ್ರೆ ಒಳಗಡೆ. ಸೊ ಒಂದು ಕೋಣೆಯ ಒಳಗಡೆ ಅಂದ್ರೆ ಒಂದು ಎಕ್ವಿಪ್ಮೆಂಟ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ನಾವು ಇದನ್ನ ಬದಲಾಯಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ರೀತಿಯಾಗಿ ಆಗತ್ತೆ. ಸೊ ಈಗ ನೀವು ನೋಡ್ದಾಗೆ ಸಬ್ಸ್ಟೇಷನ್ ಅಲ್ಲಿ
ಸಾಕಷ್ಟು ವಿಧಗಳಿದಾವೆ. ಅದ್ರ ಜೊತೆಗೆ ಹೊರ ಜಾಗದಲ್ಲಿ ಮಾಡಿದ್ರೆ ಔಟ್ಡೋರ್ ಅಂತ ಹೇಳಿ ಕರಿತೀವಿ. ಇದ್ ಮೇಲ್ಗಡೆ ಎಲ್ಲ ನಾವು ಸಾಮಾನ್ಯ ನೋಡೋರು ನಮ್ಮ ಚನ್ನರಾಯಪಟ್ಟಣದಲ್ಲೂ ನಾವು ನೋಡಿದೀವಿ KEB ಅನ್ನ, ಅದು ಔಟ್ಡೋರ್ ಸಬ್ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಈ ತರ ಕಾಣತ್ತೆ. ಆದ್ರೆ ಇಂಡೋರ್ ಸಬ್ಸ್ಟೇಷನ್ ಗಳನ್ನ ನಾವು ನೋಡಿಲ್ಲ. ಸೊ ಅದೇನಂತ ಅಂದ್ರೆ ವಿತ್ ಇನ್ ಎಲ್ಲಿ ರೂಮಿನ ಒಳಗಡೆ ಅಥವಾ ಬಿಲ್ಡಿಂಗ್ ನ ಒಳಗಡೆ ಮಾಡ್ತಾರೆ. ಸೊ ಹಾಗಾಗಿ ಇಂಡೋರ್ ಅಂಡ್ ಔಟ್ಡೋರ್ ಸಬ್ಸ್ಟೇಷನ್ ಗಳಂತ ಹೇಳಿ ಕರಿತೀವಿ. ಸೊ ಇಂಡೋರ್ ಅಂತ ಅಂದ್ರೇನು, ಸಬ್ಸ್ಟೇಷನ್ ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನ ಕಟ್ಟಡದ ಒಳಗಡೆ ಇಟ್ಟಿರ್ತಾರೆ, ಅಲ್ಲೇ ಎಲ್ಲ ಕನ್ವರ್ಷನ್ ಆಗೋದು. ಔಟ್ಡೋರ್ ಅಂತ ಅಂದ್ರೇನು, ಎಲ್ಲಾ ವಸ್ತುಗಳನ್ನು, ಯಾವುದೇ ಬಿಲ್ಡಿಂಗ್ ಇಲ್ಲ, ಓಪನ್ ಪ್ಲೇಸ್ ಗಳಲ್ಲಿ ಟ್ರಾನ್ಸ್ಫಾರ್ಮರ್, ಸರ್ಕ್ಯೂಟ್ ಬ್ರೇಕರ್, ಐಸೋಲೇಟರ್ಗಳು ಇಂತಹ ಒಂದು ಎಕ್ವಿಪ್ಮೆಂಟ್ ಗಳನ್ನೆಲ್ಲ ಔಟ್ಡೋರ್ ಅಲ್ಲೇ ಸ್ಥಾಪನೆ ಮಾಡಿರ್ತಾರೆ. ಅದಕ್ಕೆ ಅದನ್ನ ಔಟ್ಡೋರ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಸೊ ನೆಕ್ಸ್ಟ್ ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ನೋಡಿ, ಸಬ್ಸ್ಟೇಷನ್ ಅಲ್ಲಿ ಮತ್ತೆ 3 ವಿಧ, ಹೊರ, ಒಳ ಮತ್ತೆ ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೂಡ ನಾವು ಯಾವುದೇ ವೋಲ್ಟೇಜ್ ಲೆವೆಲ್ ಎಲ್ಲದನ್ನು ಚೇಂಜಸ್ ಮಾಡ್ಬೋದು, ಬಟ್ ಇದನ್ನ ಸುರಂಗ ಮಾರ್ಗದೊಳಗಡೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದನ್ನ ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಇಲ್ಲಿ ಕೂಡ ನಮ್ಗೆ ಯಾವಾಗ ಈ ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಬೇಕಾಗುತ್ತಪ್ಪ ಅಂತ ಅಂದ್ರೆ, ನಮಗೆ ಸ್ಥಳಾವಕಾಶ ಕಡಿಮೆ ಇರೋ ಜಾಗ ಅಂತ ಅಂದ್ರೆ, ಈಗ ದೊಡ್ಡ ದೊಡ್ಡ ಸಿಟಿಗೆ ಹೋದಾಗ ಮೇಲ್ಗಡೆ ಎಲ್ಲೂ ಜಾಗನೇ ಇಲ್ಲ ಭೂಮಿ ಮೇಲ್ಗಡೆ, ಸೊ ಇನ್ಸ್ಟಾಲ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಗಳನ್ನ ಅಳವಡಿಕೆ ಮಾಡ್ತೀವಿ. ಸೊ ಹಾಗಾಗಿ ಮತ್ತೆ ಯಾವುದೇ ಒಂದು ಈಗ ಬೆಂಗಳೂರಿಗೆ ಹೋಗಿ ನಾನು ಒಂದು ಪವರ್ ಸ್ಟೇಷನ್ ಓಪನ್ ಮಾಡ್ತೀನಿ ಅಥವಾ ಸಬ್ಸ್ಟೇಷನ್ ಗಳನ್ನ ಓಪನ್ ಮಾಡ್ತೀನಿ ಅಂದ್ರೆ ಜಾಗ ತಗೊಳಕ್ಕೂ ಕಾಸ್ಟ್ ಜಾಸ್ತಿ ಇರುತ್ತೆ, ಜನಸಂದಣಿ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲೆಲ್ಲೂ ನಾನು ಮಾಡಕ್ ಆಗಲ್ಲ. ಅವಾಗ ನಾನು ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಗಳನ್ನ ನಾನು ಮಾಡ್ಕೋಬೇಕಾಗತ್ತೆ. ಅದನ್ನ ನಾವು ಏನಂತ ಹೇಳ್ತೀವಿ, ಸುರಂಗದ ಒಳಗಡೆ ಸಬ್ಸ್ಟೇಷನ್, ಎಲೆಕ್ಟ್ರಿಕಲ್ ಸ್ಟೇಷನ್ ಗಳನ್ನ ಓಪನ್ ಮಾಡಿ ಅಲ್ಲಿಂದ ಆಪರೇಟ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಎಂದು ಕರಿತೀವಿ. ನೆಕ್ಸ್ಟ್ 4ನೇದು ಪೋಲ್ ಮೌಂಟೆಡ್ ಸಬ್ಸ್ಟೇಷನ್. ಪೋಲ್ ಮೌಂಟೆಡ್ ಸಬ್ಸ್ಟೇಷನ್. ಪೋಲ್ ಅಂದ್ರೆ ಏನು, ನಾವು ಕಂಬನ ಪೋಲ್ ಎಂದು ಕರಿತೀವಿ. ಇದು ಹೊರಗಿರುತ್ತಾ ಒಳಗಿರುತ್ತಾ? ಸೊ ಇದು ಪೋಲ್ ಅಂತ ಅಂದ್ರೆ ಕಂಬ ಯಾವಾಗ್ಲೂ ಕೂಡ ಹೊರ ಪ್ರದೇಶದಲ್ಲಿ ಇರುತ್ತೆ. ಸೊ ಅದಕ್ಕೆ ಔಟ್ಡೋರ್ ಸಬ್ಸ್ಟೇಷನ್ ಅಂತ ಕರಿತೀವಿ. ಇದರಲ್ಲಿ H ಪೋಲ್ ಮತ್ತೆ ಅಥವಾ 4 ಪೋಲ್ ಅಂತ ಹೇಳ್ತೀವಿ. H ಪೋಲ್ ಅಂತ ಅಂದ್ರೆ ನೀವು ನಮ್ ಕಾಲೇಜ್ ಹತ್ರ ನೋಡಿರ್ಬೋದು ಮಕ್ಳ, 2 ಕಂಬಗಳನ್ನ ಹಾಕಿ ಅದ್ರ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಮಧ್ಯಕ್ಕೆ ಇಟ್ಟಿದ್ದಾರೆ. ಅದನ್ನ H ಶೇಪ್ ಅಲ್ಲಿ ಇರೋದ್ರಿಂದ H ಪೋಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ಕರಿತೀವಿ. ಇನ್ನೊಂದು 4 ಪೋಲ್, 4 ಪೋಲ್ ರಚನೆಯ ಒಂದು ಸಬ್ಸ್ಟೇಷನ್ಗಳು. ಸೊ ಅಂದ್ರೆ ನಮ್ಗೆ ಕಾಲೇಜ್ ಮುಂದೆನೂ ಒಂದು ಸಬ್ಸ್ಟೇಷನ್ ಇದೆ ಅನ್ನೋದು ನಿಮ್ಮ ಗಮನದಲ್ಲಿ ಇರ್ಲಿ. 4 ಪೋಲ್ ಸಬ್ಸ್ಟೇಷನ್ ಆರ್ H ಪೋಲ್ ಸಬ್ಸ್ಟೇಷನ್ ಇದೆ. ಸೊ ಈ ತರ ಕಂಬದಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ 2 ತರ ಕಂಬ ಇದೆ, ಒಂದು ವುಡ್ ಅಲ್ಲಿ ಮಾಡಿದ್ದಾರೆ, ಒಂದು ಕಾಂಕ್ರೀಟ್ ಕಂಬದಲ್ಲಿ ಮಾಡಿದ್ದಾರೆ. ಸೊ ಪೋಲ್ ಮೌಂಟೆಡ್ ಸಬ್ಸ್ಟೇಷನ್ ಸಿಂಗಲ್ ಲೈನ್ ಡಯಾಗ್ರಾಮ್ ಅಂತ ಹೇಳಿ ಕರಿತೀವಿ ಮಕ್ಳ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಫಿಗರ್ ಅಲ್ಲಿ, ಇದು H ಪೋಲ್ ಸಬ್ಸ್ಟೇಷನ್. ಈ ತರ ಇದೆ ಅಲ್ಲ ನಮ್ ಕಾಲೇಜ್ ಹತ್ರ. ಎಸ್, ದಿಸ್ ಇಸ್ H ಪೋಲ್ ಸಬ್ಸ್ಟೇಷನ್. ಮಧ್ಯದಲ್ಲಿ ಟ್ರಾನ್ಸ್ಫಾರ್ಮರ್ ಇಟ್ಟಿದ್ದಾರೆ. ಆಮೇಲೆ ಅರ್ಥನಿಂಗ್ ಒಂದು ಪೈಪ್ ನ ತಗೊಂಬಂದು ನೆಲಕ್ಕೆ ಹಾಕಿದಾರೆ. ಗಟ್ಟಿ ಪೈಪ್ ನೋಡ್ತೀರಾ, ನೀವು ನೋಡಿದೀರಾ? ಸೊ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದು ಅರ್ಥನಿಂಗ್ ಫಾರ್ ಇದು ಯಾವ್ದು ಲೈಟ್ನಿಂಗ್ ಅಂತ ಹೇಳ್ತೀವಿ. ಸೊ ಕೇಬಲ್ ಮೇಲ್ಗಡೆ ಇಲ್ಲಿ ಆ ಅಡ್ಡ ಒಂದು ಕಾಣ್ತಿದೆ, ಅದನ್ನ ಲೈಟ್ನಿಂಗ್ ಅರಾಸ್ಟರ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಮಿಂಚು ಬಂಧಕ ಅಂತ ಹೇಳಿ ಕರಿತೀವಿ. ಸೊ ಆ ಕಡೆ ಈ ಕಡೆ 2 ಕಂಬ ಇದೆ, ಅದನ್ನ ಪೋಲ್ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಮಧ್ಯದಲ್ಲಿ ನಮ್ಗೆ ಸರ್ಕ್ಯೂಟ್ ಬ್ರೇಕರ್, ಸ್ವಿಚಿಂಗ್ ಬ್ರೇಕರ್ಸ್. ಈಗ ಮೊನ್ನೆ ಶಾರ್ಟ್ ಸರ್ಕ್ಯೂಟ್ ಎಲ್ಲ ಆಯ್ತು, ಮಳೆಗಾಲದಲ್ಲಿ ಮರಗಳು ಏನಾಗ್ತವೆ, ಒಂದಕ್ಕೊಂದು ಕಂಬ ಟಚ್ ಆಗ್ತವೆ ಅಥವಾ ಲೈನ್ಗಳು ಟಚ್ ಆದಾಗ ಸೊ ನಮಗೆ ಇನ್ಸ್ಟ್ರೂಮೆಂಟ್ ಹಾಳಾಗೋ ಸಾಧ್ಯತೆ ಇತ್ತು. ಆ ಇನ್ಸ್ಟ್ರೂಮೆಂಟ್ ಹಾಳಾಗ್ಲಿಲ್ಲ. ಯಾವ್ದು ಟ್ರಾನ್ಸ್ಫಾರ್ಮರ್ ಹತ್ರ ಒಂದು ಸೌಂಡ್ ಬರುತ್ತೆ, ದೊಡ್ಡ ಸೌಂಡ್ ಆಯ್ತು, ಠಕ್ ಅನ್ನೋ ಸೌಂಡ್ ಒಂಥರ. ಸೊ ಅವಾಗ ಏನಾಯ್ತು, ಅದು ಸರ್ಕ್ಯೂಟ್ ಬ್ರೇಕರ್ ಇರೋದ್ರಿಂದ, ಏರ್ ಸರ್ಕ್ಯೂಟ್ ಬ್ರೇಕರ್ ಗಳಿರೋದ್ರಿಂದ ಅವೇನ್ ಮಾಡ್ತವೆ, ಸ್ವಿಚಿಂಗ್ ಆಗಿ ಡಿಸ್ಕನೆಕ್ಟ್ ಮಾಡ್ಕೊತವೆ. ಸೊ ಪ್ರೊಟೆಕ್ಟ್ ಮಾಡ್ತವೆ ನಮ್ಮನ್ನ ಮತ್ತೆ ನಮ್ಮ ಇನ್ಸ್ಟ್ರೂಮೆಂಟ್ ಗಳನ್ನ, ಮತ್ತೆ ಟ್ರಾನ್ಸ್ಫಾರ್ಮರ್ ನ ಕೂಡ ಇಲ್ಲಿ ಪ್ರೊಟೆಕ್ಟ್ ಮಾಡ್ತವೆ ಓವರ್ ಎಕ್ಸೆಸ್ ಕರೆಂಟ್ ಅಥವಾ ವೋಲ್ಟೇಜ್ ಡೆವಲಪ್ ಆಗದೆ ಇರೋ ಹಾಗೆ. ಸೊ ಹಾಗಾಗಿ ಈ ತರ ಒಂದು ನಮಗೆ ಈ ನಮ್ಮ ಕಾಲೇಜ್ ಮುಂದೆನೆ ಇದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಇದನ್ನ H ಪೋಲ್ ಅಂತೀವಿ. ಸೊ ಇಲ್ಲಿ ಪೋಲ್ ಅನ್ನ ನಾವು ನೋಡಿರೋದ್ರಿಂದ ಇದರಲ್ಲಿ ಒಂದು ಫಿಗರ್ ಅನ್ನ ನಾವು ನೋಡ್ತಾ ಇದೀವಿ. ಈ ಫಿಗರ್ ಏನಪ್ಪಾ ಅಂತ ಅಂದ್ರೆ ಸಿಂಗಲ್ ಲೈನ್
ಡಯಾಗ್ರಾಮ್ ಅಂತ ಹೇಳ್ತೀವಿ. ಸಿಂಗಲ್ ಲೈನ್ ಡಯಾಗ್ರಾಮ್ ಅಂತ ಅಂದ್ರೆ ಏನು? 11 kV ಓವರ್ ಹೆಡ್ ಲೈನ್ ಇಂದ ಬಂತು ವೋಲ್ಟೇಜ್, ಹೌದಲ್ಲ? ಅದಕ್ಕೆ ಫ್ಯೂಸ್ ಇರ್ಬೇಕಾ? ಎಸ್. ಸರ್ಕ್ಯೂಟ್ ಬ್ರೇಕರ್ ಇರ್ಬೇಕು, ಫ್ಯೂಸ್ ಇರ್ಬೇಕು, ಲೈಟ್ನಿಂಗ್ ಅರೆಸ್ಟರ್ ಇರ್ಬೇಕು. ಇಲ್ಲಿದೆ. ಈ ಕಂಬದಲ್ಲಿ ಇರೋದನ್ನ ನಾವು ಒಂದು ಲೈನ್ ಅಲ್ಲಿ ಡ್ರಾ ಮಾಡ್ತಾ ಇದೀವಿ, ಸರ್ಕ್ಯೂಟ್ ಅಲ್ಲಿ ಡ್ರಾ ಮಾಡ್ತಾ ಇದೀವಿ. ಸೊ ಐಸೋಲೇಟಿಂಗ್ ಸ್ವಿಚ್ ಇದೆ. ಐಸೋಲೇಟಿಂಗ್ ಸ್ವಿಚ್ ಆದ್ಮೇಲೆ ಫ್ಯೂಸ್ ಆದ್ಮೇಲೆ ಐಸೋಲೇಟಿಂಗ್ ಸ್ವಿಚ್ ಆದ್ಮೇಲೆ ಟ್ರಾನ್ಸ್ಫಾರ್ಮರ್ ಸಿಂಬಲ್ ಇದು. ಅದಾದ್ಮೇಲೆ LT ಸರ್ಕ್ಯೂಟ್ ಬ್ರೇಕರ್, ಅದಾದ್ಮೇಲೆ ಸರ್ಕ್ಯೂಟ್ ಬ್ರೇಕರ್ ಆಯ್ತು ಅಂದ್ಮೇಲೆ ನೆಕ್ಸ್ಟ್ ನಿಮಗೆ 400 ವೋಲ್ಟ್ಸ್ ಕಂಬದಲ್ಲಿ ನಮಗೆ ಲಿಂಕ್ ಅನ್ನ ಕೊಟ್ಟಿರ್ತಾನೆ. ಸೊ 2 ಪೋಲ್ ಅಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೇಮ್ ಇದನ್ನ ನಾವು ಸಿಂಗಲ್ ಲೈನ್ ಡಯಾಗ್ರಾಮ್ ಅಲ್ಲಿ ಬಿಡಿಸಿದೀವಿ. ಏನೇನಿದೆ ಅನ್ನೋದನ್ನ, ಏನ್ ಕನೆಕ್ಷನ್ ಇದೆ ಅನ್ನೋದನ್ನ ಸಿಂಗಲ್ ಲೈನ್ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇದೀವಿ. ಸೊ ನೆಕ್ಸ್ಟ್ ಸಬ್ಸ್ಟೇಷನ್ ಗಳನ್ನ ಮತ್ತಷ್ಟು ರೀತಿಯಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಯಾವ ಆಧಾರದ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಪ್ಪ ಅಂದ್ರೆ ವೋಲ್ಟೇಜ್ ಲೆವೆಲ್ ಮೇಲೆ. ಸೊ AC ಸಬ್ಸ್ಟೇಷನ್ ವೋಲ್ಟೇಜ್ ಲೆವೆಲ್ ಅಂತ ಅಂದ್ರೆ ಹೆವಿ ವೋಲ್ಟೇಜ್ HV ಅಂತ ಅಂದ್ರೆ ಹೈ ವೋಲ್ಟೇಜ್, EHV ಅಂದ್ರೆ ಹೆವಿ ಹೈ ವೋಲ್ಟೇಜ್. ಸೊ ನೆಕ್ಸ್ಟ್ ME ಮೀಡಿಯಂ ವೋಲ್ಟೇಜ್, LV ಅಂತ ಅಂದ್ರೆ ಲೋ ವೋಲ್ಟೇಜ್. ಸೊ ಹಾಗಾಗಿ ಈ ಒಂದು ಕ್ಲಾಸಿಫಿಕೇಶನ್ ಅಲ್ಲಿ ವೋಲ್ಟೇಜ್ ಲೆವೆಲ್ ಮೇಲೂ ಕೂಡ ಸಬ್ಸ್ಟೇಷನ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ನೆಕ್ಸ್ಟ್ ಔಟ್ಡೋರಾ ಇಂಡೋರಾ ಅಂತ ಹೇಳಿ ಮೇಲೂ ಕ್ಲಾಸಿಫಿಕೇಶನ್ ಮಾಡಿದೀವಿ, ಈಗ ಆಲ್ರೆಡಿ ನಾವು ನೋಡಿದೀವಿ. ಸೊ ಬಿಲ್ಡಿಂಗ್ ಒಳಗಡೆ ಇನ್ಸ್ಟಾಲ್ ಆದ್ರೆ ಇಂಡೋರ್ ಸಬ್ಸ್ಟೇಷನ್, ಓಪನ್ ಏರ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಸ್ಟೇಷನ್ ಅನ್ನ ಔಟ್ಡೋರ್ ಸಬ್ಸ್ಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಅದ್ರ ಕಾನ್ಫಿಗರೇಷನ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಯಾವ್ದಾದ್ರು ಕನ್ವೆನ್ಷನಲ್ ಏರ್ ಇನ್ಸುಲೇಟಿಂಗ್ ಔಟ್ಡೋರ್ ಸಬ್ಸ್ಟೇಷನ್, ಅಥವಾ ನಾವು SF6 ಗ್ಯಾಸ್ ಇನ್ಸುಲೇಟೆಡ್ ಸಬ್ಸ್ಟೇಷನ್ GIS ಅಂತ ಕರಿತೀವಿ. ಸೊ ಇವೆಲ್ಲ ಸರ್ಕ್ಯೂಟ್ ಬ್ರೇಕರ್ ಯಾವ್ದನ್ನ ಬಳಸ್ತೀರಾ ಅದ್ರ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಾ ಇರೋದು. ಹಾಗಾಗಿ ಇದನ್ನ ನೆಕ್ಸ್ಟ್ ಬರುವಂತಹ ಕ್ಲಾಸ್ ಗಳಲ್ಲಿ ನಾವು ತಿಳ್ಕೊತೀವಿ. ಕಾಂಪೋಸಿಟ್ ಸಬ್ಸ್ಟೇಷನ್ಸ್ ಹ್ಯಾವಿಂಗ್ ಕಾಂಬಿನೇಷನ್ ಆಫ್ ಕನ್ವೆನ್ಷನಲ್ ಏರ್ ಅಂಡ್ SF6 ಗ್ಯಾಸ್ ಇನ್ಸುಲೇಟೆಡ್ ಸಬ್ಸ್ಟೇಷನ್ ಗಳನ್ನ ಎರಡನ್ನೂ ಕಂಬೈನ್ ಮಾಡಿದ್ರೆ ಕಾಂಪೋಸಿಟ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದ್ರೆ ಎಲ್ಲಿ ಬಳಕೆ ಆಗುತ್ತೆ, ಎಷ್ಟು ಬೇಕು ಎಷ್ಟು ಬೇಡ ಅಂತ ಹೇಳಿ ನಾವು ತಿಳ್ಕೊಂತೀವಲ್ಲ, ಅದು ಒಂದು ಸಬ್ಸ್ಟೇಷನ್ ಕ್ಲಾಸಿಫಿಕೇಶನ್ ಮಾಡ್ತಾ ಇದೀವಿ. ಸೊ ಅದನ್ನ ಸ್ಟೆಪ್ ಅಪ್ ಸಬ್ಸ್ಟೇಷನ್ ಅಂತ ಕರಿತೀವಿ. ಸೊ ಸ್ಟೆಪ್ ಅಪ್ ಅಂತ ಅಂದ್ರೆ ಇದು ಯಾವಾಗ್ಲೂ ಕೂಡ ಜನರೇಟಿಂಗ್ ಸ್ಟೇಷನ್ ಹತ್ರ ನಾವೇನ್ ಮಾಡ್ತಿದೀವಿ, ಕಡಿಮೆ, ಬಟ್ ಉತ್ಪಾದನೆ ಸ್ಟೇಟ್ ಎಲ್ಲಿದೆಯೋ ನಾವು ಅಲ್ಲಿ ಜಾಸ್ತಿ ಸ್ಟೆಪ್ ಅಪ್ ಸಬ್ಸ್ಟೇಷನ್ ಗಳನ್ನ ನಾವು ಇನ್ಸ್ಟಾಲ್ ಮಾಡ್ತೀವಿ. ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್ ಅಂತ ಅಂದ್ರೆ ಪ್ರಸರಣ ಮಾರ್ಗ ಅಂದ್ರೆ ದಟ್ ಈಸ್ ಪ್ರೈಮರಿ ಟ್ರಾನ್ಸ್ಮಿಟಿಂಗ್ ಲೈನ್ಸ್ ಗಳೇನಿದೆ ಅಲ್ಲಿ ನಾವು ಲೋಡ್ ಸೆಂಟರ್ ಗಳನ್ನ ರಚಿಸ್ತೀವಿ. ಆ ಲೋಡ್ ಸೆಂಟರ್ ಗಳ ಹತ್ರ 400 kV, 220 kV, 132 kV ಹೈ ವೋಲ್ಟೇಜ್ ಲೈನ್ ಗಳಿರ್ತವೆ. ಅಲ್ಲಿಂದ ನಾನು ವೋಲ್ಟೇಜ್ ಅನ್ನ ಪಡ್ಕೊಂಡು ಅದನ್ನ ನಾನು ಲಾಸ್ಟ್ ಅಲ್ಲಿ ಕನ್ಸ್ಯೂಮರ್ ಲೋಡಿಗೆ ನೀಡ್ಬೇಕಾಗತ್ತೆ. ಅದು ಎಲ್ಲೋ ದೂರದಲ್ಲಿದೆ. ಅವ್ ಎರಡನ್ನೂ ನಡುವೆ ನಾವೇನ್ ಮಾಡ್ತೀವಿ, ಒಂದು ಸಂಪರ್ಕವನ್ನ ಹೊಂದಿಸ್ತೀವಿ. ಅವುಗಳನ್ನ ನಾವು ಈ ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್ ಗಳಿಂದ ಮಾಡಲ್ಪಡ್ತದೆ. ಸೊ ನೆಕ್ಸ್ಟ್ ಸೆಕೆಂಡರಿ ಸಬ್ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಇದು ಸೆಕೆಂಡರಿ ಸಬ್ಸ್ಟೇಷನ್ ಅಂತ ಅಂದ್ರೆ ಇದೇನಾಗುತ್ತೆ, 66 ಅಥವಾ 33 kV ವಿದ್ಯುತ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಇದ್ರಲ್ಲಿ ಪಡ್ಕೊಳ್ಳೋ ಅಂತದ್ದು ಎಷ್ಟು, 66 ಅಥವಾ 33 kV ವೋಲ್ಟೇಜ್ ನ ಪಡ್ಕೋತೀವಿ. ಇದನ್ನ ಸಾಮಾನ್ಯವಾಗಿ 11 kV ಗೆ ಇಳಿಸ್ತೀವಿ. ಹಾಗಾಗಿ ಸೆಕೆಂಡರಿ ಸಬ್ಸ್ಟೇಷನ್ ಅಲ್ಲಿ 66 ಅಥವಾ 33 kV ವೋಲ್ಟೇಜ್ ಅನ್ನ 11 kV ಗೆ ಇಳಿಸಲಾಗುತ್ತೆ. ಹಾಗಾಗಿ ಇದನ್ನ ಸೆಕೆಂಡರಿ ಸಬ್ಸ್ಟೇಷನ್ ಎಂದು ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಟ್ರಾನ್ಸ್ಮಿಷನ್ ಲೈನ್ ಸಪ್ಲೈ ವೋಲ್ಟೇಜ್ ಗಳಿಗೆ ಏನಾಗುತ್ತೆ, ಸ್ಟೆಪ್ ಡೌನ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಈಗ ಆಲ್ರೆಡಿ ನಾವು ತಿಳ್ಕೊಂಡಿದೀವಿ ಇದನ್ನ. ಸೊ ನೆಕ್ಸ್ಟ್ ಬಲ್ಕ್ ಸಪ್ಲೈ ಅಂಡ್ ಇಂಡಸ್ಟ್ರಿಯಲ್ ಸಬ್ಸ್ಟೇಷನ್. ಸೊ ಇಂಡಸ್ಟ್ರೀಸ್ ಹೋಯ್ತು ಅಂದ್ರೆ ನನ್ಗಿಂತ ಹೆಚ್ಚಿನ ಸಪ್ಲೈ ಅನ್ನ ಬೇಕಾಗಿರೋದ್ರಿಂದ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಗಳು ಬೇಕಾಗತ್ತೆ. ಪ್ರತಿ ಕನ್ಸ್ಯೂಮರ್ಗೂ ಕೂಡ ನಮ್ಗೆ ಏನಾಗುತ್ತೆ, ಸಪ್ರೇಟ್ ಲೈನ್ ಅನ್ನ ಎಳಿಬೇಕಾಗತ್ತೆ, ಸ್ಟ್ರಕ್ಚರ್ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಮೈನಿಂಗ್ ಸಬ್ಸ್ಟೇಷನ್ ಅಂತ ಅಂದ್ರೆ ವಿದ್ಯುತ್ ಸಬ್ಸ್ಟೇಷನ್ ಗಳೇನಿದೆ ಅಲ್ಲಿ ನಮಗೆ ಹೆಚ್ಚಿನ ಸುರಕ್ಷತೆ ಬೇಕಾಗತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಪ್ರಮಾಣ ತಗೋಬೇಕಾಗತ್ತೆ. ಹಾಗಾಗಿ ಇದನ್ನ ಹೆಚ್ಚಾಗಿ ಎಲ್ಲಿ ನಮಗೆ ಪ್ರೊಟೆಕ್ಷನ್ ಬೇಕಾಗುತ್ತೋ ಅಲ್ಲಿ ನಾವು ಹೆಚ್ಚಾಗಿ ಇದನ್ನ ಮೈನಿಂಗ್ ಸಬ್ಸ್ಟೇಷನ್ ನ ಬಳಕೆಯನ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ಮೊಬೈಲ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಮೊಬೈಲ್ ಅಂತ ಅಂದ್ರೆ ಏನು, ಮೂವೇಬಲ್ ಅಂತ ಅರ್ಥ.
ಸೊ ಇದನ್ನ ನಾವು ಟ್ರಾನ್ಸ್ಫಾರ್ಮರ್ಗಳು ಇತ್ಯಾದಿನ ಬದಲಾಯಿಸ್ಬೇಕಾದ್ರೆ ಬಳಸುವಂತಹ ಒಂದು ಸಬ್ಸ್ಟೇಷನ್ಗಳು. ಇದು ಗಾಡಿಗಳಲ್ಲೆಲ್ಲ ನಾವು ನೋಡ್ತೀವಿ, ಬರ್ತಾ ಇರ್ತಾರೆ ರಿಪೇರಿ ಮಾಡಕ್ಕಲ್ಲ. ದಟ್ ಈಸ್ ಮೊಬೈಲ್ ಸಬ್ಸ್ಟೇಷನ್. ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದೇನಾಗುತ್ತೆ, 11 KVA ನ 6.6 KVA ಚೇಂಜ್ ಮಾಡೋದು. LV ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಗಳಾಗಿರ್ತವೆ. ಹಾಗಾಗಿ 11 KVA ನ 6.6 KVA ಇಳಿಮುಖಗೊಳಿಸ್ತೀವಿ. ಆಮೇಲೆ ನಂತರ ಇದನ್ನ 415 volts ಮತ್ತಷ್ಟು ಡೌನ್ ಮಾಡ್ತೀವಿ. ಹಾಗಾಗಿ ಇದನ್ನು ಮತ್ತೊಂದು ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಎಂದು ಕರಿತೀವಿ ಮಕ್ಕಳ. ಸೊ ನೆಕ್ಸ್ಟ್ ಏನೇನ್ ಇರುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಮಕ್ಕಳ, ನಾಳೆ ಕ್ಲಾಸಲ್ಲಿ. ಇವತ್ತಿಗೆ ನಾವ್ ಏನೇನ್ ತಿಳ್ಕೊಂಡು ಇಂಪಾರ್ಟೆಂಟ್ ಆಗಿರೋದನ್ನ ಹೇಳಿ ನೋಡೋಣ. ಸಬ್ಸ್ಟೇಷನ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ? ಏನು ಸಬ್ಸ್ಟೇಷನ್ ಅಂದ್ರೆ? ಸಬ್ಸ್ಟೇಷನ್ಗಳ ವಿಧಗಳು, ಸಬ್ಸ್ಟೇಷನ್ ಬಗ್ಗೆ ತಿಳ್ಕೊಂಡ್ವಿ, ಹೌದಾ? ಏನದು ಸಬ್ಸ್ಟೇಷನ್ ಅಂದ್ರೆ ಏನು? ಏನ್ ಮಾಡುತ್ತೆ ಸಬ್ಸ್ಟೇಷನ್ಸ್? ಪವರ್ ಜನರೇಟಿಂಗ್ ಸ್ಟೇಷನ್ ಇಂದ ಕನ್ಸ್ಯೂಮರ್ ಗೆ ನೀಡಬೇಕಾಗತ್ತೆ ಸಪ್ಲೈ ಅನ್ನ. ಅದು ಒಂದೇ ರೀತಿಯಾಗಿ ಪವರ್ ಜನರೇಟಿಂಗ್ ಸ್ಟೇಷನ್ ಇಂದ ನಾವು ನೇರವಾಗಿ ಕನ್ಸ್ಯೂಮರ್ ಗೆ ನೀಡೋದಕ್ಕೆ ಸಾಧ್ಯ ಇಲ್ಲ ಸಪ್ಲೈ ಅನ್ನ. ಯಾಕಂದ್ರೆ ಅದು ಹೆವಿ ವೋಲ್ಟೇಜ್ ಅನ್ನ ಜನರೇಟ್ ಮಾಡಿರುತ್ತೆ. ಸೊ ಹಾಗಾಗಿ ಅದನ್ನ ನಾನು ಏನ್ ಮಾಡ್ಬೇಕಾಗತ್ತೆ, ಸ್ಟೆಪ್ ಡೌನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅದನ್ನ ನಾವು ಸ್ವಿಚಿಂಗ್ ಸ್ಟೇಷನ್ ಗಳನ್ನೆಲ್ಲ ಅಳವಡಿಸ್ಕೋಬೇಕಾಗತ್ತೆ. ಸೊ ಇಂತಹ ಒಂದು ಸ್ಟೆಪ್ ಡೌನ್ ಮಾಡ್ಕೊಳ್ಳುವಂತಹ ಜಾಗವನ್ನ ಸಬ್ಸ್ಟೇಷನ್ ಗಳೆಂದು ಕರಿತೀವಿ. ಕನ್ಸ್ಯೂಮರ್ ಗೆ ನೇರವಾಗಿ ನೀಡಕ್ಕಾಗಲ್ಲ. ಪವರ್ ಜನರೇಷನ್ ಸ್ಟೇಷನ್ ಇಂದ ಕನ್ಸ್ಯೂಮರ್ ಗೆ ಯಾವುದೇ ಸಪ್ಲೈನ ನೇರವಾಗಿ ನೀಡಲು ಸಾಧ್ಯವಿಲ್ಲ. ಸೊ ಹಾಗಾಗಿ ಅದನ್ನ ಯಾವುದೇ ರೂಪಾಂತರವನ್ನ ಮಾಡುವಂತಹ ಜಾಗವನ್ನ ನಾವೇನಂತ ಹೇಳ್ತೀವಿ, ಸಬ್ಸ್ಟೇಷನ್ ಗಳೆಂದು ಕರಿತೀವಿ. ಸೊ ಸಬ್ಸ್ಟೇಷನ್ ಗಳಲ್ಲಿ ಸಾಕಷ್ಟು ವಿಧಗಳನ್ನ ನಾವು ನೋಡಿದ್ವಿ. ಏನೇನಿತ್ತು? ಇಂಡೋರ್ ಸಬ್ಸ್ಟೇಷನ್, ಔಟ್ಡೋರ್ ಸಬ್ಸ್ಟೇಷನ್, ಸ್ವಿಚಿಂಗ್ ಸಬ್ಸ್ಟೇಷನ್, ಕನ್ವರ್ಟಿಂಗ್ ಸಬ್ಸ್ಟೇಷನ್, ಇಂತ ಎಲ್ಲಾ ವಿಧಗಳನ್ನ ನಾವು ಇದ್ರಲ್ಲಿ ನೋಡಿದ್ವಿ. ಸೊ ಹಾಗಾದ್ರೆ ಸ್ಟೆಪ್ ಅಪ್ ಸಬ್ಸ್ಟೇಷನ್ ಅಂದ್ರೆ ಏನ್ ಮಾಡುತ್ತೆ? ಸ್ಟೆಪ್ ಡೌನ್ ಸಬ್ಸ್ಟೇಷನ್ ಅಂದ್ರೆ ಏನ್ ಮಾಡುತ್ತೆ? ಸೊ ಬರುವಂತಹ ವೋಲ್ಟೇಜ್ ಲೆವೆಲ್ ಗಳನ್ನ ಇನ್ಕ್ರೀಸ್ ಮಾಡಿದ್ರೆ ಅದನ್ನ ಸ್ಟೆಪ್ ಅಪ್ ಸಬ್ಸ್ಟೇಷನ್ ಅಂತ ಕರಿತೀವಿ. ಏನಾದ್ರು ವೋಲ್ಟೇಜ್ ಲೆವೆಲ್ ಅನ್ನ ಕಮ್ಮಿ ಮಾಡಿದ್ರೆ ಅದನ್ನ ಸ್ಟೆಪ್ ಡೌನ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಇನ್ನ ಪ್ರೈಮರಿ ಗ್ರಿಡ್ ಅಂತ ಹೇಳ್ತೀವಿ. ಇದು ಪ್ರಾರಂಭದಲ್ಲಿ ಪ್ರೈಮರಿ ಲೈನ್ಸ್ ಜನರೇಟಿಂಗ್ ಸ್ಟೇಷನ್ ಇಂದ ಬಂದಂತಹ ಹೆವಿ ವೋಲ್ಟೇಜ್ ಲೆವೆಲ್ ಏನಿದೆ 66 ಅಥವಾ 33 KVA ವೋಲ್ಟೇಜ್ ಅನ್ನ ಏನ್ ಮಾಡುತ್ತೆ ತಗೊಂಡು ಸೆಕೆಂಡರಿ ವೋಲ್ಟೇಜ್ ಲೆವೆಲ್ ಅಲ್ಲಿ ಇಳಿಕೆ ಮಾಡುತ್ತೆ. ಅದಕ್ಕೆ ಅದನ್ನ ನಾವು ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಸೊ ಆ ಇನ್ಸ್ಟ್ರೂಮೆಂಟ್ ಈ ತರ ಇರುತ್ತೆ ಮಕ್ಕಳು, ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್. ನೀವು ಅಬ್ಸರ್ವ್ ಮಾಡಿ ಓಡಾಡುವಾಗ ಗಮನಿಸಿದ್ರೆ ಗೊತ್ತಾಗುತ್ತೆ ಇದು ಪ್ರೈಮರಿ ಗ್ರಿಡ್ ಸಬ್ಸ್ಟೇಷನ್ ಅಲ್ವಾ ಅಂತ. ನೆಕ್ಸ್ಟ್ ಸೆಕೆಂಡರಿ ಅಂಡ್ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್. ಸೆಕೆಂಡರಿ ಸಬ್ಸ್ಟೇಷನ್ ಅಂದ್ರೆ ಏನು? 11 KVA ವೋಲ್ಟೇಜ್ ಅನ್ನ ನಾವು ಏನ್ ಮಾಡ್ತೀವಿ, ಮತ್ತಷ್ಟು ಇಳಿಕೆ ಮಾಡ್ತೀವಿ. 220 ಅಥವಾ 415 volts ಗಳಿಗೆಲ್ಲ ಇಳಿಕೆ ಮಾಡ್ಕೋಬೇಕಲ್ವಾ? ಅಂತಹ ಜಾಗವನ್ನ ನಾವಿಲ್ಲಿ ಏನ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಎಂದು ಕರಿತೀವಿ. ಸ್ವಿಚಿಂಗ್ ಸಬ್ಸ್ಟೇಷನ್ ಅಂತ ಅಂದ್ರೆ ಏನು? ನಾವಿಲ್ಲಿ ಎನರ್ಜಿಯನ್ನ ಚೇಂಜ್ ಮಾಡ್ತೀವಿ. ಸ್ವಿಚಿಂಗ್ ಸಬ್ಸ್ಟೇಷನ್ ಪವರ್ ಲೈನ್ಸ್ ಅಲ್ಲಿರೋದನ್ನ ನಾವು ಟ್ರಾನ್ಸ್ಮಿಷನ್ ಲೈನಿಗೆ ಚೇಂಜಸ್ ಮಾಡ್ಕೋತೀವಿ. ಸೊ ಹಾಗಾಗಿ ಅದನ್ನ ಸ್ವಿಚಿಂಗ್ ಸಬ್ಸ್ಟೇಷನ್ ಅಂತ. ನೆಕ್ಸ್ಟ್ ಕನ್ವರ್ಟಿಂಗ್ ಸಬ್ಸ್ಟೇಷನ್ ಅಂತ ಅಂದ್ರೆ ಏನು? ಇಲ್ಲಿ AC ಯನ್ನ DC ಆಗಿ ಕನ್ವರ್ಟ್ ಮಾಡುವ ಒಂದು ಸಬ್ಸ್ಟೇಷನ್ ಅಥವಾ DC ನ AC ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಜಾಗ. ಹಾಗಾಗಿ ಇದು ಇಂಡೋರ್ ಸಬ್ಸ್ಟೇಷನ್ ಆಗಿರುತ್ತೆ. ಇಲ್ಲಿ ಫ್ರೀಕ್ವೆನ್ಸಿಯನ್ನು ಕೂಡ ಹೈ ಅಥವಾ ಲೋಯರ್ ಆಗಿ ಮಾಡಬಹುದು. ಸೊ ಹಾಗಾಗಿ ಇದೆಲ್ಲ ನಮಗೆ ತಿಳಿದಂತಹ ವಿಷಯ ಆಗಿದೆ. ಸಬ್ಸ್ಟೇಷನ್ ಅಲ್ಲಿ ಇಂಡೋರ್ ಔಟ್ಡೋರ್ ಅಂತ 2 ವಿಧಗಳನ್ನ ನಾವು ನೋಡ್ತೀವಿ. ಅಂಡ್ ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಅಂತ ಇನ್ನೊಂದು ವಿಧವನ್ನ ನಾವು ತಿಳ್ಕೊಂಡಿದೀವಿ. ಸೊ ವರ್ಕ್ ಇವತ್ತೇನಪ್ಪ ಹೋಮ್ ವರ್ಕ್ ಅಂತ ಅಂದ್ರೆ ಮಕ್ಳ, ಸೊ ಹೋಮ್ ವರ್ಕ್ ನ ಯಾರು ಸಬ್ಮಿಷನ್ ಮಾಡ್ತಾರೆ?